ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ನಮ್ಮೆಲ್ಲರಿಗೂ ಸಂತೋಷ ಹಾಗೂ ಸಂಭ್ರಮದ ಶುಭ ಸಂಜೆ ಇದಾಗಿದೆ. ಮಾತೆ ಮರಿಯಮ್ಮನವರನ್ನು ಶಾಂತಿಯ ರಾಣಿ, ಸಂಧಾನದ ರಾಣಿ ಎಂದು ಗೌರವಿಸುವ ಸಂಕೇತವಾಗಿ ಈ ಬಲಿಪೂಜಾ ಕೇಂದ್ರವನ್ನು ಇಂದು ಉದ್ಘಾಟನೆ ಮಾಡಲಾಗುತ್ತಿದೆ. ನಮ್ಮ ಬೆಂಗಳೂರಿನ ಮಹಾಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಪೀಟರ್ ಮಚೌಡರವರು ಈಗ ಟೇಪನ್ನು ಕತ್ತರಿಸುವುದರ ಮೂಲಕ ಈ ಬಲಿಪೂಜಾ ಕೇಂದ್ರವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಶಾಂತಿಯ ರಾಣಿ ಹಾಗೂ ಸಮಾಧಾನದ ರಾಣಿ ಎನ್ನುವುದು ಮಾತೆ ಮರಿಯಮ್ಮನವರಿಗೆ ಕಥೋಲಿಕ ಧರ್ಮ ಸಭೆಯಲ್ಲಿರುವ ಅನೇಕ ಬಿರುದುಗಳಲ್ಲಿ ಒಂದಾಗಿದೆ. ವಿಶೇಷವಾಗಿ ಮಾತೆ ಮರಿಯಮ್ಮನವರು ಮೆಜೆಗೋಡೆ ಎಂಬ ಸ್ಥಳದಲ್ಲಿ ದರ್ಶನವನ್ನಿದ್ದಾಗ ತಮ್ಮನ್ನೇ ಈ ಹೆಸರೊಂದಿಗೆ ಗುರುತಿಸಿಕೊಂಡರು. ಆ ಸಮಾಧಾನ ರಾಣಿಯ ಬಲಿಪೂಜಾ ಕೇಂದ್ರವನ್ನು ಇಂದು ಪ್ರತಿಷ್ಠಾಪನೆ ಮಾಡುವಾಗ ಇಲ್ಲಿರುವ ಪ್ರತಿಯೊಬ್ಬರಿಗೂ, ಸುತ್ತಮುತ್ತಲಿನ ಜನರಿಗೂ ಹಾಗೂ ಇಡೀ ಸಮಾಜಕ್ಕೆ ಶಾಂತಿ ಸಮಾಧಾನ ಮಾತೆ ಮರಿಯಮ್ಮನವರ ಭಿನ್ನಹದ ಮೂಲಕ ಹೇರಳವಾಗಿ ದೊರಕಲಿ ಎಂದು ಪ್ರಾರ್ಥಿಸುತ್ತಾ ಪ್ರವೇಶ ಗೀತೆಗೆ ನಾವೆಲ್ಲರೂ ಎದ್ದು ನಿಲ್ಲೋಣ. ಕರೆಯುತ್ತಿದೆ ದೇವಾಲಯ, ಕರೆಯುತ್ತಿದೆ ದೈವ ಸನ್ನಿಧಿಗೆ, ಭಕ್ತಿಯ ಕಣಗೆ ದೈವ ಸನ್ನಿಧಿಗೆ, ಭಕ್ತಿಯ ಕಣಗೆ. ಗಂಟೆಯು ಮೊಳಗಿ ದೀಪವ ಬೆಳಗಿ ಭಕ್ತರ ಪೂಜೆಗೆ ಕರೆಯುತ್ತಿದೆ. ಗಂಟೆಯು ಮೊಳಗಿ ದೀಪವ ಬೆಳಗಿ ಭಕ್ತರ ಪೂಜೆಗೆ ಕರೆಯುತ್ತಿದೆ. ಸುಮಗಳ ಪರಿಮಳ ಧೂಪ ದೀಪಗಳ ಅರಳಿ ನಡೆಯುತ್ತಿದೆ. ಸುಮಗಳ ಪರಿಮಳ ಧೂಪ ದೀಪಗಳು ಅರಳಿ ನಲಿಯುತ್ತಿದೆ. ಯೇಸುವಿನ ಬಲಿಪೂಜೆಗೆ ಭಕ್ತರೆಲ್ಲರನ್ನು ಕರೆಯುತ್ತಿದೆ. ಯೇಸುವಿನ ಬಲಿಪೂಜೆಗೆ ಭಕ್ತರೆಲ್ಲ ಕರೆಯುತ್ತಿದೆ. ಆಲಯ ಕರೆಯುತ್ತಿದೆ, ದೇವಾಲಯ ಕರೆಯುತ್ತಿದೆ, ಆಲಯ ಕರೆಯುತ್ತಿದೆ, ದೇವಾಲಯ ಕರೆಯುತ್ತಿದೆ ದೈವ ಸನ್ನಿಧಿಗೆ, ಭಕ್ತಿಯರ್ಪಣೆಗೆ. ಪ್ರಿಯರೇ,
ಸಮಾಧಾನ ರಾಣಿಯ ಬಲಿಪೂಜಾ ಕೇಂದ್ರವನ್ನು ಪ್ರತಿಷ್ಠಾಪಿಸುವಾಗ ಈ ಬಲಿಪೂಜಾ ಕೇಂದ್ರದ ಪ್ರಥಮ ಗುರುಗಳಾದ ಫಾದರ್ ಎಡ್ವಿನ್ ಶೈಲೇಂದ್ರ ಇವರನ್ನು ಈ ಬಲಿಪೂಜಾ ಕೇಂದ್ರದ ಅಧಿಕಾರಿಯನ್ನಾಗೂ ಸಹ ಈ ಬಲಿಪೂಜೆಯಲ್ಲಿ ನೇಮಿಸಲಾಗುತ್ತಿದೆ. ಈಗ ನಮ್ಮ ಮರಿಯಣ್ಣ ಪಾಳ್ಯ ವಲಯಾಧಿಕಾರಿಗಳಾದ ವಂದನೀಯ ಫಾದರ್ ಅರುಣ್ ಬಾಲರಾಜ್ ಇವರು ನೂತನವಾಗಿ ನೇಮಕಗೊಂಡ ಫಾದರ್ ಎಡ್ವಿನ್ ಶೈಲೇಂದ್ರ ಇವರ ನೇಮಕಾತಿ ಪತ್ರವನ್ನು ಓದುವರು. ದಯಮಾಡಿ ಕುಳಿತುಕೊಳ್ಳಿ. Archdiocese of Bangalore, Most Reverend Dr. Peter Machado, Archbishop of Bangalore, appointment as priest in charge of Queen of Peace Mass Center, Varamavu Chelikere. Greetings in the name of our Lord Jesus Christ. After prayerful consideration and in consultation with the concerned authorities, I am pleased to appoint you, Reverend Father Edwin Shailendra, as the priest in charge of the Queen of Peace Mass Center situated at Chelikere with effect from 27th of July 2025. As priest in charge, you are entrusted with the spiritual and pastoral care of the faithful in the Mass Center. Your responsibilities will include celebrating the Eucharistic regularly, preaching the Word of God, visiting the faithful, and ensuring the smooth functioning and development of the faith community entrusted to your care. You are also expected to maintain good relations with the people, coordinate with the parishes to which this Mass Center surrounds, and ensure regular communication with the diocesan office when necessary. Please take charge of your new assignment in a spirit of service, humility, and pastoral dedication in accordance with the norms of the Church and the guidance of the diocese. Wishing you God's abundant blessings in your new ministry. May the Holy Spirit guide you and strengthen you as you carry out your pastoral responsibilities with love and zeal. With prayerful wishes and fraternal regards, yours in Christ, Peter Machado, Archbishop of Bangalore. Let us give a round of applause. ಕೊರಳಪಟ್ಟಿಯ ಪ್ರಧಾನ ಸಮಾಧಾನ ರಾಣಿಯ ಬಲಿಪೂಜಾ ಕೇಂದ್ರದ ನೂತನ ಗುರುವಾಗಿ ಫಾದರ್ ಎಡ್ವಿನ್ ಶೈಲೇಂದ್ರ ಇವರನ್ನ ನೇಮಕ ಮಾಡಲಾಗಿದೆ. ಈಗ ನಮ್ಮ ಮಹಾಧರ್ಮಾಧ್ಯಕ್ಷರು ಈ ಬಲಿಪೂಜಾ ಕೇಂದ್ರದ ಸೇವಾ ಹೊಣೆಗಾರಿಕೆಯನ್ನು ಹಸ್ತಾಂತರಿಸುವ ಸಂಕೇತವಾಗಿ ಕೊರಳಪಟ್ಟಿಯನ್ನು ನೂತನ ಗುರುಗಳಿಗೆ ಪ್ರದಾನ ಮಾಡುವರು. ಶಾಂತಿಯ ರಾಣಿ, ಧರ್ಮ ಕೇಂದ್ರದಲ್ಲಿ ಪ್ರಭು ಕ್ರಿಸ್ತರ ಪ್ರತಿನಿಧಿಯಾಗಿ ಸಕ್ರಿಯವಾಗಿ ಸೇವೆ ಸಲ್ಲಿಸಲು ನಾನು ನಿನ್ನನ್ನು ಆಯ್ಕೆ ಮಾಡಿದ್ದೇನೆ. ದೇವರ ದಯೆಯಿಂದ ಮತ್ತು ಹಿರಿಯರ ಆದೇಶದಂತೆ ಇದುವರೆಗೆ ನಾನು ಈ ಹೊಣೆಗಾರಿಕೆಯನ್ನು ನಿಷ್ಠೆಯಿಂದ ನೆರವೇರಿಸಿಕೊಂಡು ಈ ದಿನದವರೆಗೂ ಬಂದಿದ್ದೇವೆ. ಇಂದಿನಿಂದ ಈ ಸೇವಾ ಹೊಣೆಗಾರಿಕೆಯನ್ನು ನಿನಗೆ ಹಸ್ತಾಂತರಿಸುವುದರಲ್ಲಿ ಅತ್ಯಂತ ಸಂತೋಷ ಪಡುತ್ತೇನೆ. ಈ ಯಾಜಕ ಸೇವೆಯ ಸಂಕೇತವಾಗಿ ಈ ಕೊರಳು ಪಟ್ಟಿಯನ್ನು ನಿನಗೆ ತೋರಿಸುತ್ತೇನೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತ ಕೃಪಾವರವು
ದೇವರ ಪ್ರೀತಿಯು ಪವಿತ್ರಾತ್ಮರೊನ್ನತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮರೊಡನೆಯೂ ಇರಲಿ. ಈಗ ನಾವು ಪವಿತ್ರ ನೀರು ಹಾಗೂ ಉಪ್ಪನ್ನು ನಾವು ಆಶೀರ್ವದಿಸಿ ಅದನ್ನು ಚಿಮ್ಮುವೆವು. ಅದಾದ ಮೇಲೆ ನಮ್ಮ ಈ ಬಲಿಪೂಜೆಯ ಮೊದಲನೇ ಭಾಗವನ್ನು ನಾವು ಮುಗಿಸ್ತೇವೆ. ಪ್ರಾರ್ಥಿಸೋಣ. ಸರ್ವಶಕ್ತರಾದ ನಿತ್ಯ ದೇವರೇ, ಜೀವದ ಬುಗ್ಗೆಯೂ ನಿರ್ಮಲತೆ ಗುರುತೂ ಆಗಿರುವ ನೀರು ನಮ್ಮ ಅಗತ್ಯಗಳನ್ನು ಶುದ್ಧೀಕರಿಸಿ ನಿತ್ಯ ಜೀವ ನೀಡುವ ಸಾಧನವಾಗುವಂತೆ ಮಾಡಿದಿರಿ. ಈ ನೀರನ್ನು ಆಶೀರ್ವದಿಸಿ ಇದಕ್ಕೆ ನಮ್ಮನ್ನು ದೃಢಪಡಿಸುವ ಶಕ್ತಿಯನ್ನು ಚಿಮ್ಮಿ ಹರಿಯುವಂತೆ ಮಾಡಿರಿ. ಶಾರೀರಿಕ ಹಾಗೂ ಆಧ್ಯಾತ್ಮಿಕ ಕೇಡಿನಿಂದ ನಾವು ಸುರಕ್ಷಿತವಾಗಿರುವಂತೆ ಮಾಡಿರಿ. ಹೀಗೆ ನಾವು ನಿಷ್ಕಳಂಕ ಹೃದಯದಿಂದ ನಿಮ್ಮ ಸಾನ್ನಿಧ್ಯಕ್ಕೆ ಸೇರಿ ನೀವು ವಾಗ್ದಾನ ಮಾಡಿರುವ ಆತ್ಮೋದ್ಧಾರವನ್ನು ಪಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಕರ್ತಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಉಪ್ಪನ್ನು ಆಶೀರ್ವದಿಸುವುದು. ಸರ್ವಶಕ್ತ ದೇವರೇ, ನೀವು ಸೃಷ್ಟಿಸಿದ ಉಪ್ಪನ್ನು ಕರುಣೆಯಿಂದ ಆಶೀರ್ವದಿಸಿರಿ. ಇದು ನಿಮ್ಮ ಕಟ್ಟಳೆಯಂತೆ ಎಲೀಷ್ ಪ್ರವಾದಿಯು ನೀರಿಗೆ ಉಪ್ಪನ್ನು ಬೆರೆಸಿ ನೀರು ಕೆಡದಂತೆ ಮಾಡಿದನು. ಈ ಉಪ್ಪು ಮಿಶ್ರಿತ ನೀರು ಎಲ್ಲೆಲ್ಲಿ ಪ್ರೋಕ್ಷಿಸಲಾಗುತ್ತದೆಯೋ ಅಲ್ಲಿಂದ ಸಕಲ ಪೀಡೆ ಪಿಶಾಚಿಗಳು ತೊಲಗುವಂತೆ ಮಾಡಿ ನಮ್ಮನ್ನು ಪವಿತ್ರ ಆತ್ಮರ ಪ್ರಸನ್ನತೆಯಿಂದ ನಿರಂತರವಾಗಿ ಕಾದಿರಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸೋಪೆಂಬ ಹುಲ್ಲಿನಿಂದ ನನ್ನ ಮೇಲೆ ನೀರನ್ನು ಚಿಮುಕಿಸುವಿರಿ. ನಾನು ಶುದ್ಧನಾಗುವೆನು. ನೀವು ನನ್ನನ್ನು ತೊಳೆಯುವಿರಿ. ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. ಪ್ರೀತಿ ಸ್ವರೂಪರಾದ ದೇವರೇ, ನನ್ನನ್ನು ಕರುಣಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದಂತೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೆನ್. ಪ್ರಿಯರೇ, ಪ್ರತಿಯೊಂದು ದೇವಾಲಯದಲ್ಲಿ ಹಾಗೂ ಪ್ರತಿಯೊಂದು ಬಲಿಪೂಜಾ ಕೇಂದ್ರದಲ್ಲಿ ಅತಿ ಮುಖ್ಯ ಸ್ಥಾನವನ್ನು ವಹಿಸುವುದು ಬಲಿಪೀಠ. ಪ್ರಭು ಕ್ರಿಸ್ತರು ಬಲಿಯೂ ಹೌದು, ಬಲಿಪೀಠವೂ ಹೌದು. ಪ್ರತಿಯೊಬ್ಬ ಗುರುವು ಬಲಿಪೀಠದ ಮೇಲೆ ಜನರ ಕಾಣಿಕೆಯನ್ನು ಸ್ವೀಕರಿಸಿ ದೇವರಿಗೆ ಸಮರ್ಪಿಸುವರು. ಜನರ ಪ್ರಾರ್ಥನೆಗಳನ್ನು ಪ್ರಭು ಕ್ರಿಸ್ತರೆಡೆಗೆ ತೆಗೆದುಕೊಂಡು ಹೋಗುವ ಪವಿತ್ರ ಸ್ಥಳ ಇದು. ಈಗ ಮಹಾಧರ್ಮಾಧ್ಯಕ್ಷರು ಬಲಿಪೀಠವನ್ನು ಆಶೀರ್ವಚನ ಮಾಡುವರು. ಸಹೋದರ ಸಹೋದರಿಯರೇ, ಈ ಬಲಿಪೀಠವನ್ನು ಪವಿತ್ರೀಕರಿಸಲು ನಾವಿಲ್ಲಿ ಸಂತೋಷದಿಂದ ನೆರೆದಿದ್ದೇವೆ. ಈ ಆಚರಣೆಯಲ್ಲಿ ಭಕ್ತಿಯಿಂದ ನೆರೆದಿದ್ದೇವೆ. ಈ ಆಚರಣೆಯಲ್ಲಿ ನಾವು ಭಕ್ತಿಯಿಂದ ಭಾಗವಹಿಸೋಣ. ಈ ಬಲಿಪೀಠದ ಮೇಲೆ ಅರ್ಪಿಸಲಾಗುವ ಧರ್ಮಸಭೆ ಕಾಣಿಕೆಗಳನ್ನು ಪ್ರಸನ್ನ ಮುಖದಿಂದ ಇಚ್ಛಿಸುವಂತೆ ದಯಾಮಯ ದೇವರನ್ನು ಪ್ರಾರ್ಥಿಸೋಣ. ಮೌನವಾಗಿ ಪ್ರಾರ್ಥಿಸೋಣ. ದೇವರೇ,
ನಿಮ್ಮ ಕುಮಾರ ಯೇಸು ಕ್ರಿಸ್ತರು ಲೋಕಕ್ಕೆ ರಕ್ಷಣೆಯಾಗಿ ಶಿಲುಬೆಯ ಪೀಠದ ಮೇಲೆ ತಮ್ಮನ್ನು ಬಲಿಯಾಗಿ ಅರ್ಪಿಸಿದ್ದನ್ನು ನೀವು ಪ್ರೀತಿಯಿಂದ ಅಂಗೀಕರಿಸಿದಿರಿ. ಕರ್ತರ ಬಲಿಯನ್ನು ಪುನರಾವರ್ತಿಸಲು ಅದೇ ಪ್ರೀತಿಯಿಂದ ಈ ಬಲಿಪೀಠದ ಬಳಿ ನಮ್ಮನ್ನು ಒಂದುಗೂಡಿಸಿದಿರಿ. ನಿಮ್ಮ ಬಲಿಪೂಜೆಯನ್ನು ಅರ್ಪಿಸಲು ನಾವು ಸಿದ್ಧಪಡಿಸಿರುವ ಈ ಬಲಿಪೀಠವನ್ನು ದಯೆಯಿಂದ ವೀಕ್ಷಿಸಿರಿ. ಈ ಬಲಿಪೀಠವು ನಿಮ್ಮನ್ನು ಸ್ತುತಿಸಲು ಹಾಗೂ ಕೃತಜ್ಞತೆಯನ್ನು ಸಲ್ಲಿಸಲು ಒಂದು ಸಾಧನವಾಗಲಿ. ಜೀವ ಕೊಡುವ ರೊಟ್ಟಿಯನ್ನು, ಐಕ್ಯತೆಯ ಸಂಕೇತವಾಗಿರುವ ಪಾನಪಾತ್ರೆಯನ್ನು ಅರ್ಪಿಸಲು ಈ ಪೀಠವು ನಮಗೆ ನೆರವಾಗಲಿ. ಈ ಬಲಿಪೀಠವು ನಮಗೆ ಜೀವ ಜಲದ ಬುಗ್ಗೆ ಆಗಿರಲಿ. ಈ ಪೀಠದ ಮೇಲೆ ಬಲಿ ಅರ್ಪಿಸುವಾಗ ಜೀವಂತ ಬಂಡೆಯಾಗಿರುವ ನಾವು ಕ್ರಿಸ್ತನಡೆಗೆ ಬರುವಂತಾಗಲಿ. ನಮ್ಮ ಹೃದಯವೆಂಬ ಪೀಠದ ಮೇಲೆ ನಾವು ಅರ್ಪಿಸುವ ಈ ಪವಿತ್ರ ಹಾಗೂ ಅನಂತ ಬಲಿಯನ್ನು ಪ್ರೀತಿಯಿಂದ ಸ್ವೀಕರಿಸಿರಿ. ದೇವರೇ ನಿಮಗೆ ಸ್ತುತಿಯಾಗಲಿ. ದೇವರೇ ನಿಮಗೆ ಸದಾ ಸ್ತುತಿಯಾಗಲಿ. ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಪ್ರಭು ದೇವರೇ ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರರು, ಪ್ರಭು ದೇವರೇ ದೇವರ ಗುರಿ ಮರಿಯೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ
ಆಮೆನ್ ಆಮೆನ್ ಪ್ರಾರ್ಥಿಸೋಣ. ದೇವರೇ, ನಿಮ್ಮಲ್ಲಿ ಭರವಸೆ ಇರುವವರನ್ನು ಸದಾ ಸಂರಕ್ಷಿಸುತ್ತೀರಿ. ನಿಮ್ಮ ಹೊರತು ಯಾವುದಕ್ಕೂ ಬುನಿಯಾದಿ ಇಲ್ಲ, ಯಾವುದೂ ಪವಿತ್ರವಲ್ಲ. ನಿಮ್ಮ ದಯೆಯನ್ನು ನಮ್ಮ ಮೇಲೆ ಹೇರಳವಾಗಿ ಸುರಿಸಿರಿ. ನಿಮ್ಮನ್ನೇ ನಮ್ಮ ಒಡೆಯನ್ನಾಗಿಯೂ ಮಾರ್ಗದರ್ಶನಾಗಿಯೂ ಪಡೆದ ನಾವು ತಾತ್ಕಾಲಿಕವಾದ ಒಳ್ಳೆಯ ವಸ್ತುಗಳನ್ನು ಎಚ್ಚರಿಕೆಯಿಂದ ಉಪಯೋಗಿಸುತ್ತಾ ಶಾಶ್ವತವಾದವುಗಳಿಗೆ ಇಹದಲ್ಲೇ ಬದ್ಧರಾಗುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮೈಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ, ಆದಿಕಾಂಡದಿಂದ ವಾಚನ. ಇದಲ್ಲದೆ ಸರ್ವೇಶ್ವರ ಸೋದೋಮ್ ಗೋಮರಗಳ ವಿರುದ್ಧ ಎಷ್ಟೋ ಘನಘರತವಾದ ದೂರುಗಳು ನನಗೆ ಬಂದಿವೆ. ಆ ಊರಿನವರ ಮೇಲೆ ಹೊರಿಸಲಾಗಿರುವ ಪಾಪಕೃತ್ಯವು ಘೋರವಾದುದು. ನನಗೆ ಮುಟ್ಟಿರುವ ದೂರುಗಳಂತೆ ಅವರು ಮಾಡಿದರೋ ಇಲ್ಲವೋ ಎಂದು ನೋಡಿ ತಿಳಿದುಕೊಳ್ಳುತ್ತೇನೆ ಎಂದುಕೊಂಡರು. ಆಗ ಆ ಇಬ್ಬರು ಮನುಷ್ಯರು ಅಲ್ಲಿಂದ ಸೋದೋಮಿನ ಕಡೆಗೆ ಹೋದರು. ಆದರೆ ಅಬ್ರಹಾಮನು ಸರ್ವೇಶ್ವರ ಸ್ವಾಮಿಯ ಸಂಗಡವೇ ಉಳಿದುಕೊಂಡನು. ಅವನು ಅವರ ಹತ್ತಿರಕ್ಕೆ ಬಂದು, ನೀವು ದುರ್ಜನರ ಸಂಗಡ ಸಜ್ಜನರನ್ನು ನಾಶ ಮಾಡುವಿರೋ? ಒಂದು ವೇಳೆ ಆ ಊರೊಳಗೆ 50 ಮಂದಿ ಸಜ್ಜನರಿದ್ದರೂ ಆ ಸ್ಥಳವನ್ನು ಉಳಿಸದೆ ನಾಶ ಮಾಡುವಿರೋ? ಹೀಗೆ ದುಷ್ಟರಿಗೂ ಶಿಷ್ಟರಿಗೂ ಭೇದ ಮಾಡದೆ ದುಷ್ಟರ ಸಂಗಡ ಸಜ್ಜನರನ್ನು ಸಂಹರಿಸುವುದು ನಿಮ್ಮಿಂದ ಎಂದಿಗೂ ಆಗಬಾರದು. ಇಡೀ ಜಗತ್ತಿನ ನ್ಯಾಯಾಧಿಪತಿ ಸರಿಯಾಗಿ ನ್ಯಾಯ ತೀರಿಸಬೇಕಲ್ಲವೇ ಎಂದನು. ಅದಕ್ಕೆ ಸರ್ವೇಶ್ವರ, ಸೋದೋಮಿನಲ್ಲಿ 50 ಮಂದಿ ಸಜ್ಜನರು ನನಗೆ ಸಿಕ್ಕಿದರೆ ಅವರ ನಿಮಿತ್ತ ಊರನ್ನೆಲ್ಲ ಉಳಿಸುತ್ತೇನೆ ಎಂದರು. ಆಗ ಅಬ್ರಹಾಮನು, ನಾನಂತೂ ಮಣ್ಣು ಬೂದಿ, ಆದರೂ ಸ್ವಾಮಿಯ ಸಂಗಡ ವಾದಿಸುವುದಕ್ಕೆ ಧೈರ್ಯಗೊಂಡಿದ್ದೇನೆ. ಒಂದು ವೇಳೆ 50 ಮಂದಿ ಸಜ್ಜನರಿಗೆ 5 ಮಂದಿ ಕಡಿಮೆಯಾಗಿದ್ದರೂ 5 ಮಂದಿ ಕಡಿಮೆ ಆದುದಕ್ಕೆ ಪಟ್ಟಣವೆಲ್ಲ ನಾಶ ಮಾಡುವಿರೋ ಎಂದು ಕೇಳಲು ಸರ್ವೇಶ್ವರ, ಅಲ್ಲಿ 45 ಮಂದಿ ಸಿಕ್ಕಿದರೆ ಅದನ್ನು ನಾಶ ಮಾಡುವುದಿಲ್ಲ ಎಂದರು. ಅಬ್ರಹಾಮನು ಇಂದು ಮುಂದುವರೆದು, ಒಂದು ವೇಳೆ ಅಲ್ಲಿ 40 ಮಂದಿ ಸಿಕ್ಕಾರು ಎನ್ನಲು 40 ಮಂದಿ ಸಿಕ್ಕಿದರೆ ಆ ಪಟ್ಟಣವನ್ನು ನಾಶ ಮಾಡುವುದಿಲ್ಲ ಎಂದರು. ಅಬ್ರಹಾಮನು, ಸ್ವಾಮಿ, ಕೋಪ ಮಾಡಬೇಡಿ, ಇನ್ನೂ ಮಾತನಾಡುತ್ತೇನೆ. ಒಂದು ವೇಳೆ 30 ಮಂದಿ ಅಲ್ಲಿ ಸಿಕ್ಕಾರು ಎನ್ನಲು ಸರ್ವೇಶ್ವರ, ಅಲ್ಲಿ 30 ಮಂದಿ ಸಿಕ್ಕಿದರೂ ಅದನ್ನು ನಾಶ ಮಾಡುವುದಿಲ್ಲ ಎಂದರು. ಅವನು, ಸ್ವಾಮಿಯ ಸಂಗಡ ಮಾತನಾಡಲು ನಾನು ಇನ್ನೂ ಧೈರ್ಯಗೊಂಡಿದ್ದೇನೆ. ಒಂದು ವೇಳೆ 20 ಮಂದಿ ಅಲ್ಲಿ ಸಿಕ್ಕಾರು ಎನ್ನಲು ಸರ್ವೇಶ್ವರ, 20 ಮಂದಿ ಇದ್ದರೆ ಅವರ ನಿಮಿತ್ತ ಅದನ್ನು ಉಳಿಸುತ್ತೇನೆ, ನಾಶ ಮಾಡುವುದಿಲ್ಲ ಎಂದರು. ಅಬ್ರಹಾಮನು, ಸ್ವಾಮಿ, ಸಿಟ್ಟುಗೊಳ್ಳಬೇಡಿ, ಇನ್ನು ಒಂದೇ ಒಂದು ಸಾರಿ ಮಾತನಾಡುತ್ತೇನೆ. ಒಂದು ವೇಳೆ 10 ಮಂದಿ ಸಿಕ್ಕಾರು ಎನ್ನಲು ಸರ್ವೇಶ್ವರ, 10 ಮಂದಿಯ ನಿಮಿತ್ತವೂ ಅದನ್ನು ಉಳಿಸುತ್ತೇನೆ, ನಾಶ ಮಾಡುವುದಿಲ್ಲ ಎಂದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಮೊರೆಯಿಟ್ಟಾಗ ದಯಪಾಲಿಸಿದೆ ಸದುತ್ತರವನ್ನು. ಮೊರೆಯಿಟ್ಟಾಗ ದಯಪಾಲಿಸಿದೆ ಸದುತ್ತರವನ್ನು. ಹೃದಯಪೂರ್ವಕ ವಂದನೆ ಪ್ರಭು ನಿನಗೆ. ದೇವರುಗಳೆದುರಿಗೆ ನನ್ನ ಕೀರ್ತನೆ ನಿನಗೆ. ಹೊಗಳುವೆ ನಿನ್ನ ನಾಮವನು ತಲೆಬಾಗಿ
ನಿನ್ನ ಪವಿತ್ರಾಲಯದತ್ತ ನಿನ್ನ ಪ್ರೀತಿ ಸತ್ಯತೆಗಳ ನಾಮ ನುಡಿಗಳ ಮಹತ್ವದ ಪ್ರಯುಕ್ತ ಮೊರೆಯಿಟ್ಟಾಗ ದಯಪಾಲಿಸಿದ ಸದುತ್ತರವನು ಅಧಿಕ ಮಾಡಿದೆ ನೀನು ನನ್ನ ಆತ್ಮಶಕ್ತಿಯನು. ಮೊರೆಯಿಟ್ಟಾಗ ದಯಪಾಲಿಸಿದೆ ಸದುತ್ತರವನು. ಮೊರೆಯಿಟ್ಟಾಗ ದಯಪಾಲಿಸಿದೆ ಸದುತ್ತರವನು. ಉನ್ನತವಾದರು ಗಮನಿಸುವನು ಪ್ರಭು ದೀನರನು, ದೂರದಿಂದಲೇ ಗುರುತಿಸುವನಾತನು ಗರ್ವಿಷ್ಠರನು. ಇಕ್ಕಟ್ಟಿನಲ್ಲಿ ನಡೆವಾಗಲು ನೀ ರಕ್ಷಿಸುವೆ ಪ್ರಭು ಪ್ರಾಣವನು. ಶತ್ರುಕೋಪಕ್ಕೆ ವಿರುದ್ಧವಾಗಿ ತೋರುವೆ ನೀ ಮುಷ್ಟಿಯನು. ಮೊರೆಯಿಟ್ಟಾಗ ದಯಪಾಲಿಸಿದೆ ಸದುತ್ತರವನು. ಮೊರೆಯಿಟ್ಟಾಗ ದಯಪಾಲಿಸಿದೆ ಸದುತ್ತರವನು. ಸಿದ್ಧಿಗೆ ತರುವೆ ನೀ ಪ್ರಭು ನನ್ನ ಕಾರ್ಯವನ್ನು. ಶಾಶ್ವತ ದಯಪಾಲಿಸಿದೆ ಸದುತ್ತರವನ್ನು. ಸಿದ್ಧಿಗೆ ತರುವೆ ನೀ ಪ್ರಭು ನನ್ನ ಕಾರ್ಯವನ್ನು. ಶಾಶ್ವತವಾಗಿಸು ನಿನ್ನ ಛಲ ಪ್ರೀತಿಯನು. ಮರೆತು ಬಿಡಬೇಡ ನಿನ್ನಯ ಕೈಕೃತಿಯನು. ಮೊರೆಯಿಟ್ಟಾಗ ದಯಪಾಲಿಸಿದೆ ಸದುತ್ತರವನ್ನು. ಮೊರೆಯಿಟ್ಟಾಗ ದಯಪಾಲಿಸಿದೆ ಸದುತ್ತರವನ್ನು. ಎರಡನೆಯ ವಾಚನ. ಪೌಲನು ಕೊಲೆಸಿಯವರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ದೀಕ್ಷಾಸ್ನಾನದಲ್ಲಿ ನೀವು ಕ್ರಿಸ್ತರೊಂದಿಗೆ ಸಮಾಧಿಯಾದಿರಿ. ಕ್ರಿಸ್ತ ಯೇಸುವನ್ನು ಮೃತರ ಮಧ್ಯದಿಂದ ದೇವರು ತಾವೇ ಎಬ್ಬಿಸಿದರು. ಈ ದೇವರ ಶಕ್ತಿಯಲ್ಲಿ ನೀವು ವಿಶ್ವಾಸ ಬಿಟ್ಟಿರುವುದರಿಂದಲೇ ದೀಕ್ಷಾಸ್ನಾನದಲ್ಲಿಯೇ ನಿಮ್ಮನ್ನು ಕ್ರಿಸ್ತ ಯೇಸುವಿನೊಂದಿಗೆ ಎಬ್ಬಿಸಲಾಯಿತು. ನಿಮ್ಮ ಪಾಪಮಯ ಜೀವನದಿಂದಲೂ ಸುನ್ನತಿರಹಿತವಾದ ಸ್ವಭಾವದಿಂದಲೂ ಒಮ್ಮೆ ನೀವು ಮೃತರಾಗಿದ್ದೀರಿ. ಆದರೆ ಈಗ ದೇವರು ಕ್ರಿಸ್ತ ಯೇಸುವಿನೊಂದಿಗೆ ನಿಮ್ಮನ್ನು ಜೀವಂತಗೊಳಿಸಿದ್ದಾರೆ. ಅವರು ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿದ್ದಾರೆ. ನಮ್ಮನ್ನು ಬಂಧಿಸಿದ ಧರ್ಮಶಾಸ್ತ್ರದ ವಿಧಿನಿಯಮಗಳನ್ನು ಕ್ರಿಸ್ತ ಯೇಸು ತೊಡೆದು ಹಾಕಿದ್ದಲ್ಲದೆ ಅವುಗಳನ್ನು ಶಿಲುಬೆಗೆ ಜಡಿದು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah.
ಸತ್ಯವೂ ಜೀವವೂ ನಾನೇ. ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು. ಹಲ್ಲೆಲೂಯಾ 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 ದೈವ ಜನರಿಗೆ ದೇವರ ವಾಕ್ಯವನ್ನು ಸಾರುವುದು ಹಾಗೂ ದೈವ ಜನರನ್ನು ದೇವರ ವಾಕ್ಯದಲ್ಲಿ ಪೋಷಿಸುವುದು ಪ್ರತಿಯೊಬ್ಬ ಯಾಜಕನ ಆದ್ಯ ಕರ್ತವ್ಯ. ಈಗ ಸಮಾಧಾನ ರಾಣಿಯ ಬಲಿಪೂಜಾ ಕೇಂದ್ರದ ಸೇವಾ ಸ್ಥಾನವನ್ನು ಸ್ವೀಕರಿಸಿದ ಯಾಜಕರಿಗೆ ಮಹಾಧರ್ಮಾಧ್ಯಕ್ಷರು ಪವಿತ್ರ ಗ್ರಂಥವನ್ನು ನೀಡುವರು. ಈ ಮಹಾನ್ ಧರ್ಮಕ್ಷೇತ್ರದ ಹೆಸರಿನಲ್ಲಿ ನಾನು ಈ ಬೈಬಲ್ ಗ್ರಂಥವನ್ನು ಅಥವಾ ಶುಭ ಸಂದೇಶದ ಗ್ರಂಥವನ್ನು ನಿನ್ನ ಹಸ್ತಗಳಲ್ಲಿಡುತ್ತೇನೆ. ದೇವರ ವಾಕ್ಯದಲ್ಲಿ ದೃಢ ವಿಶ್ವಾಸ ಮತ್ತು ಭರವಸೆಯಿಂದ ಇದನ್ನು ಸ್ವೀಕರಿಸು. ಪ್ರೀತಿಯಿಂದ ದೇವರ ವಾಕ್ಯವನ್ನು ಸಾರಲು ನಿನ್ನ ಜೀವನವನ್ನೇ ವಿನಯಗೊಳಿಸು. ಹಿತಕಾಲದಲ್ಲಿ ಮತ್ತು ಅಹಿತ ಕಾಲದಲ್ಲಿ ನಿರ್ಭಯರಾಗಿ ದೇವರ ವಾಕ್ಯವನ್ನು ಸಾರು. ಈ ಧರ್ಮಕ್ಷೇತ್ರದ ದೈವಿ ಪ್ರಜೆಗಳು ದೇವರ ವಾಕ್ಯದಿಂದ ಘೋಷಿಸಲ್ಪಡಲಿ. ಅವರು ಆಧ್ಯಾತ್ಮಿಕ ಕ್ಷೇಮಾಭಿವೃದ್ಧಿಯೇ ನಿನ್ನ ಜೀವನಕ್ಕೆ ಸಂತೃಪ್ತಿಯನ್ನು ತರಲಿ. ಪ್ರತಿಕೂಲ ಸಂದರ್ಭದಲ್ಲಿ ದೇವರ ವಾಕ್ಯವು ನಿನಗೆ ಬಲವೂ ಬೆಂಬಲವೂ ಆಗಿರಲಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮೊಡನೆಯೂ ಇರಲಿ. ಲೋಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಒಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದರು. ಅವರ ಪ್ರಾರ್ಥನೆ ಮುಗಿದ ಮೇಲೆ ಶಿಷ್ಯರಲ್ಲಿ ಒಬ್ಬನು, ಪ್ರಭು, ಯೋಹಾನನು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿದ ಹಾಗೆ ನಮಗೂ ಕಲಿಸಿಕೊಡಿ ಎಂದನು. ಅದಕ್ಕೆ ಯೇಸು ಎಂತೆಂದರು, ನೀವು ಹೀಗೆ ಪ್ರಾರ್ಥನೆ ಮಾಡಬೇಕು. ತಂದೆಯೇ, ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ, ನಿಮ್ಮ ಸಾಮ್ರಾಜ್ಯ ಬರಲಿ. ನಮಗೆ ಅಗತ್ಯವಾದ ಆಹಾರವನ್ನು ಅನುದಿನವೂ ನೀಡಿರಿ. ನಮಗೆ ತಪ್ಪು ಮಾಡಿದ ಪ್ರತಿಯೊಬ್ಬರನ್ನು ನಾವು ಕ್ಷಮಿಸುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಬೇಡಿ. ಪುನಃ ಯೇಸು ಶಿಷ್ಯರಿಗೆ, ನಿಮ್ಮಲ್ಲಿ ಒಬ್ಬನು ತನ್ನ ಸ್ನೇಹಿತನ ಮನೆಗೆ ನಡುರಾತ್ರಿಯಲ್ಲಿ ಹೋಗುತ್ತಾನೆಂದು ಭಾವಿಸೋಣ. ಅವನು, ಗೆಳೆಯ, ನನಗೆ 3 ರೊಟ್ಟಿಗಳನ್ನು ಸಾಲವಾಗಿ ಕೊಡು. ಪ್ರಯಾಣದಲ್ಲಿದ್ದ ನನ್ನ ಸ್ನೇಹಿತನೊಬ್ಬನು ಅನಿರೀಕ್ಷಿತವಾಗಿ ನನ್ನ ಮನೆಗೆ ಈಗ ತಾನೇ ಬಂದಿದ್ದಾನೆ. ಅವನಿಗೆ ಊಟಕ್ಕಿಡಲು ನನ್ನಲ್ಲಿ ಏನೂ ಇಲ್ಲ ಎಂದು ಕೇಳಲು ಆ ಸ್ನೇಹಿತ ಒಳಗಿನಿಂದಲೇ, ನನಗೆ ತೊಂದರೆ ಕೊಡಬೇಡ, ಬಾಗಿಲು ಹಾಕಿಯಾಗಿದೆ, ನನ್ನ ಮಕ್ಕಳು ನನ್ನ ಕೂಡ ಮಲಗಿದ್ದಾರೆ, ನಾನು ಎದ್ದು ಬಂದು ಕೊಡುವುದಕ್ಕೆ ಆಗುವುದಿಲ್ಲ ಎಂದು ಉತ್ತರ ಕೊಡುವುದು ಸಹಜವಲ್ಲವೇ? ಆದರೂ ತನ್ನ ಗೆಳೆಯ ಇವನು ಎಂದು ಎದ್ದು ಬಂದು ಕೊಡದೇ ಇದ್ದರೂ
ನಾಚಿಕೆ ಪಡದೆ ಕೇಳುತ್ತಲೇ ಇದ್ದಾನಲ್ಲ ಎಂಬ ಕಾರಣದಿಂದಲಾದರೂ ಅವನು ಎದ್ದು ಬಂದು ಕೇಳಿದಷ್ಟನ್ನು ಕೊಡುತ್ತಾನೆಂಬುದು ನಿಜ. ಆದ್ದರಿಂದ ಕೇಳಿರಿ, ನಿಮಗೆ ದೊರಕುವುದು; ಹುಡುಕಿರಿ, ನಿಮಗೆ ಸಿಗುವುದು; ತಟ್ಟಿರಿ, ನಿಮಗೆ ಬಾಗಿಲು ತೆರೆಯಲಾಗುವುದು. ಏಕೆಂದರೆ ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೂ ದೊರಕುವುದು, ಹುಡುಕುವವನಿಗೆ ಸಿಗುವುದು, ತಟ್ಟುವವನಿಗೆ ಬಾಗಿಲು ತೆರೆಯಲಾಗುವುದು. ನಿಮ್ಮಲ್ಲಿ ಯಾವ ತಂದೆ ತಾನೇ ತನ್ನ ಮಗ ಮೀನನ್ನು ಕೇಳಿದರೆ ಹಾವನ್ನು ಕೊಡುತ್ತಾನೆ? ಅಥವಾ ಮೊಟ್ಟೆಯನ್ನು ಕೇಳಿದರೆ ಚೇಳನ್ನು ಕೊಡುತ್ತಾನೆ? ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಅವಕ್ಕಿಂತಲೂ ಹೆಚ್ಚಾಗಿ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ತಮ್ಮನ್ನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮ ಅವರನ್ನೇ ಅನುಗ್ರಹಿಸಬಲ್ಲರು ಎಂದು ನಾನು ನಿಮಗೆ ಹೇಳುತ್ತೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಫಾದರ್ ಎಡ್ವಿನ್ ಶೈಲೇಂದ್ರವರೇ, ನನ್ನ ಗುರುಮಿತ್ರರೇ, ಇಲ್ಲಿ ನೆರೆದಂಥ ನನ್ನ ಕುಟುಂಬದ ಸದಸ್ಯರೇ, ಭಕ್ತಾದಿಗಳೇ, ಭಾಳ ಸಂತೋಷದಿಂದ ನಾವೆಲ್ಲರೂ ಇವತ್ತು ಸೇರಿದ್ದೇವೆ. ಮತ್ತು ಈ ಭಾಗದ ಜನರಿಗೆ ಒಂದು ವಿಶೇಷ ದಿವಸ, ಬಹುಶಃ ಚಾರಿತ್ರಿಕ ದಿವಸ ಅಂತ ಕೂಡ ನಾವು ಹೇಳಬಹುದು. ಇಲ್ಲಿ ಒಂದು ಹೊಸ ಧರ್ಮ ಕೇಂದ್ರ ಶುರು ಮಾಡೋದಕ್ಕಿಂತ ಮೊದಲು ಈ ಮರಿ ಧರ್ಮ ಕೇಂದ್ರ ಅಥವಾ ಉಪಧರ್ಮ ಕೇಂದ್ರವನ್ನು ಶುರು ಮಾಡಿಕೊಂಡು ಈ ಜನರ ಅಭಿಪ್ರಾಯವನ್ನು ಪಡ್ಕೊಂಡು ಅದೇ ರೀತಿಯಲ್ಲಿ ಅವರಿಗೆ ಸಮೀಪ ಆಗ್ತದೆ, ದೂರ ಆಗ್ತದೆ, ಅವರ ಸಮಸ್ಯೆಗಳನ್ನು ತಂಗಿಸಿಕೊಂಡು ಒಂದು ರೀತಿಯ ಅರ್ಥ ಮಾಡಿಕೊಂಡು ನಾನು ಫಾದರಿಗೆ ಮುಂದಿನ ಹೆಜ್ಜೆ ನಾವು ಹಾಕೋಣ ಅಂದ್ಕೊಂಡು ಹೇಳಿದ್ದೇವೆ. ಇಲ್ಲಿ ಇಷ್ಟೇ ಜಾಗ ಇರುವುದು. ಆದರೂ ಕೂಡ ನಾನು ಕೇಳಿದ ಪ್ರಕಾರ, ನನಗೆ ಫಾದರ್ ಅರುಣ್ ಹೇಳಿದ ಪ್ರಕಾರ, ಇಲ್ಲಿಯ ಭಾಗದ ಜನರಿಗೆ ನಮ್ಮ ಚಳ್ಳಕೆರೆ ಚರ್ಚ್ ಸ್ವಲ್ಪ ದೂರ ಆಗ್ತದೆ. ಅಷ್ಟೇ ಅಲ್ಲದೆ ನಮ್ಮ ಪಾಲೋಟಿ ಚರ್ಚ್ದಿಂದ ಕೂಡ ಸಮೀಪ ಇಲ್ಲಿದೆ. ನಮ್ಮ ಸದುಪದೇಶ ದೇವಾಲಯ ಹಾಗೂ ಜನರಿಗೂ ಕೂಡ ಸ್ವಲ್ಪ ಅಷ್ಟು ಜನರಿಗೆ ಸಮೀಪ ಆಗುವುದು, ಇದೆಲ್ಲ ಸೇರಿಕೊಂಡು ನಾವು ಒಂದು ಧರ್ಮ ಕೇಂದ್ರ ಮಾಡಲಿಕ್ಕೆ ಆಗ್ತದೆ ಅಂದ್ಕೊಂಡು ನಾವು ಆಸೆ ಪಟ್ಟಿದ್ದೇವೆ. ತಾತ್ಕಾಲಿಕವಾಗಿ ಇದು ಪೂಜೆ ವ್ಯವಸ್ಥೆ ಮಾಡಿಕೊಂಡು ನಾವು ಉಪಯೋಗ ಮಾಡ್ತಾಯಿದ್ದೇವೆ. ಆದರೆ ಬಹುಶಃ ದೇವರ ಇಚ್ಛೆ ಇದ್ದರೆ ಮತ್ತು ದೇವರ ಇಚ್ಛೆ ಪ್ರಕಾರ ಅದನ್ನು ಮುಂದುವರಿಸಲಿಕ್ಕೂ ಕೂಡ ನಮ್ಮ ಹತ್ರ ಆಗುವುದು. ಮತ್ತು ದೇವರ ಸಹಾಯ, ನಮ್ಮ ಪ್ರೋತ್ಸಾಹ, ಜನರ ಪ್ರೋತ್ಸಾಹ ಮತ್ತು ವಿಶೇಷವಾಗಿ ನಮ್ಮೆಲ್ಲರಿಗೆ ಒಂದು ಭಕ್ತಿಯುತ ಒಂದು ವಾತಾವರಣವನ್ನು ಮೂಡಿಸಲಿಕ್ಕೆ ನಾವು ಸೇರಿದ್ದೇವೆ. ಇವತ್ತಿನ ಶುಭ ಸಂದೇಶದಲ್ಲಿ ಮತ್ತು ವಾಕ್ಯಗಳಲ್ಲಿ, ವಾಚನಗಳಲ್ಲಿ ನಾವು ಪ್ರಾರ್ಥನೆ ಬಗ್ಗೆ ಕೇಳ್ತೇವೆ. ಪ್ರೇಯರ್, ಪ್ರಾರ್ಥನೆ. ಅದೇ ರೀತಿಯಲ್ಲಿ ಪ್ರಾರ್ಥನೆ ವಿಷಯ ನಾವು ಮಾತಾಡುವಾಗ ಇದು ಪ್ರಾರ್ಥನಾ ಮಂದಿರ ಅಂದ್ಕೊಂಡು ನಾವು ಶುರು ಮಾಡುವುದು ನನಗಂತದೆ ಸೂಕ್ತವಾಗಿದೆ. ಯಾಕಂದರೆ ಪ್ರತಿಯೊಂದು ದೇವಾಲಯ, ಪ್ರತಿಯೊಂದು ಧರ್ಮ ಕೇಂದ್ರ ದೇವರಿಗೆ ಒಂದು ಪ್ರಾರ್ಥನಾ ಒಂದು ಅವಕಾಶ, ಒಂದು ಸಂಕೇತವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದೇ ರೀತಿಯಲ್ಲಿ ಫಾದರ್ ಶೈಲೇಂದ್ರ ಹೇಳಿದ ಹಾಗೆ ಅವರ ಆಶೆ ಪ್ರಕಾರ ಈ ನಮ್ಮ ದೇವಾಲಯವನ್ನು ಸಮಾಧಾನದ ರಾಣಿ ಅಂದ್ಕೊಂಡು ಮಾತೆ ಮರಿಯಮ್ಮನವರ ವಿಶೇಷವಾಗಿ ನಮ್ಮ ಶಾಂತಿಯ ಒಂದು ಸಂಕೇತವನ್ನು ಮಾಡಲು ಈ ಭಾಗದ ಜನರಿಗೆ, ಎಷ್ಟೋ ಜಾತಿ ಎಷ್ಟೋ ಧರ್ಮದವರಿದ್ದಾರೆ, ಆದರೆ ನಾವು ಶಾಂತಿಯಲ್ಲಿ ಬಾಳಲು ಬಯಸುತ್ತೇವೆ. ಪೀಸ್ ಅಂತೇವೆ, ಕ್ವೀನ್ ಆಫ್ ಪೀಸ್. ಅದಕ್ಕಾಗಿ
ಜನರಿಗೆ ಶಾಂತಿ ಸಮಾಧಾನಕ್ಕೆ ಇದು ಕೂಡ ಒಂದು ಕೇಂದ್ರವಾಗಲಿ ಅಂದ್ಕೊಂಡು ನಾವು ಆಶಿಸುತ್ತೇವೆ. ನಮ್ಮ ಜಗದಾದ್ಯಂತ ಮತ್ತು ಭಾರತೀಯರಿಗೆ ಬಹಳ ಶ್ರೇಷ್ಠ ಕವಿಯಾಗಿದ್ದ ಕುವೆಂಪು ಅವರು ಹೇಳ್ತಿದ್ರಂತೆ, ನಮ್ಮ ಕರ್ನಾಟಕ ಒಂದು ಶಾಂತಿಯ ತೋಟ, ಗಾರ್ಡನ್ ಆಫ್ ಪೀಸ್ ಅಂದ್ಕೊಂಡು. ಅಂದರೆ ಇಲ್ಲಿ ಬರುವಂಥ ಜನರು ನಾವು ವಿಶೇಷವಾಗಿ ಶಾಂತಿಗೋಸ್ಕರ ನಾವು ಒಂದು ರೀತಿಯಲ್ಲಿ ಶ್ರಮಿಸಬೇಕು, ಶಾಂತಿಗೋಸ್ಕರ ನಾವು ಬೇಡಬೇಕು ಮತ್ತು ಶಾಂತಿಯಲ್ಲಿ ಬಾಳಲು ನಾವು ಪ್ರಯತ್ನಿಸಬೇಕು. ಇದೇ ನಮ್ಮ ಉದ್ದೇಶ. ಮತ್ತು ಶಾಂತಿಯ ರಾಣಿ, ಸಮಾಧಾನದ ರಾಣಿ ಅಂದ್ಕೊಂಡು ಮಹಾತ್ಮೆ ಮರಿಯಮ್ಮನವರು ಹೇಗೆ ಆ ತೊಂದರೆ ಕಷ್ಟಗಳನ್ನು ಬಂದಾಗ ತಮ್ಮ ಶಿಷ್ಯರಿಗೆ ಒಟ್ಟುಗೂಡಿಸಿ ಅವರಲ್ಲಿ ಸಮಾಧಾನ ಶಾಂತಿಯನ್ನು ತರಿಸಿದರು, ಅದೇ ರೀತಿಯಲ್ಲಿ ನಾವು ಇಲ್ಲಿ ಪ್ರಯತ್ನಿಸುತ್ತೇವೆ. ಇವತ್ತಿನ ಶುಭ ಸಂದೇಶದ ಹಾಗೂ ವಾಚನಗಳ ಸಂದೇಶ ನಾನು ಹೇಳಿದ್ದೇನೆ, ಪ್ರಾರ್ಥನೆ ಯಾರ ಹತ್ರ? ದೇವರ ಹತ್ರ ಪ್ರಾರ್ಥಿಸುವುದು ಏನು ಹೇಗೆ ಅಂದ್ಕೊಂಡು ಇಲ್ಲಿ 3 ವಿಷಯಗಳು ಬಹುಶಃ ನಮಗೆ ಸ್ಪಷ್ಟವಾಗಿ ನಾವು ಕಾಣಬಹುದು. ಮೊದಲಾಗಿ ದೇವರ ಹತ್ರ ನಾವು ಏನು ಪ್ರಾರ್ಥಿಸಬೇಕು? ವಾಟ್ ಈಸ್ ಇಟ್ ದಟ್ ವಿ ಹ್ಯಾವ್ ಟು ಪ್ರೇ ಟು ಗಾಡ್? ಎರಡನೇದಾಗಿ ದೇವರಲ್ಲಿ ನಾವು ಹೇಗೆ ಪ್ರಾರ್ಥಿಸಬೇಕು? ಹೌ ಹ್ಯಾವ್ ವಿ ಟು ಪ್ರೇ ಟು ಗಾಡ್? ಮತ್ತು ಮೂರನೇದಾಗಿ ದೇವರಿಗೆ ಅಥವಾ ದೇವರಲ್ಲಿ ನಾವು ಯಾಕೆ ಪ್ರಾರ್ಥಿಸಬೇಕು? ವೈ ಶುಡ್ ವಿ ಪ್ರೇ? ಈ 3 ವಿಷಯಗಳು ಇವತ್ತಿನ ವಾಚನಗಳು ನಾವು ನೋಡ್ತೇವೆ. ಮೊದಲಾಗಿ ದೇವರಲ್ಲಿ ನಾವು ಏನು ಬೇಡಬೇಕು ಅಥವಾ ಏನು ಪ್ರಾರ್ಥಿಸಬೇಕು? ಈ ಪ್ರಶ್ನೆ ನಾವಲ್ಲಷ್ಟೇ ಅಲ್ಲ, ಶಿಷ್ಯರು ಯೇಸು ಕ್ರಿಸ್ತರಿಗೆ ಕೇಳಿದರು. ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಗೊತ್ತಿಲ್ಲ, ಏನು ಪ್ರಾರ್ಥನೆ ಮಾಡಬೇಕು ಅಂತ ನಮಗೆ ಏನೂ ಅರ್ಥವಾಗುವುದಿಲ್ಲ. ಅದಕ್ಕಾಗಿ ಪ್ರಾರ್ಥಿಸಲು ಅಥವಾ ಪ್ರಾರ್ಥನೆ ಮಾಡಲಿಕ್ಕೆ ನಮ್ಗೆ ಕಲಿಸಿರಿ ಅಂದ್ಕೊಂಡು ಯೇಸು ಕ್ರಿಸ್ತರಲ್ಲಿ ಆ ಶಿಷ್ಯರು ಕೇಳಿಕೊಂಡಿದ್ದಾಗ ಯೇಸು ಕ್ರಿಸ್ತರು ಅವ್ರಿಗೆ ಸುಲಭ ಒಂದು ಸೂತ್ರವನ್ನು ಕೊಡುತ್ತಾರೆ. ದೊಡ್ಡ 3 ಪೇಜ್ ಒಂದು ಬರ್ಕೊಂಡು ಇದು ನೀವು ಹೇಳಬೇಕು. ಒಂದೊಂದು ಚರ್ಚ್ದಲ್ಲಿ ಒಂದೊಂದು ಕುಟುಂಬದಲ್ಲಿ ನಾವು ನೋಡ್ತೀವಿ, ಓದ್ತಾ ಇದ್ದಾರೆ, ಏನು ಓದ್ತಾರೆ ಅಂದ್ಕೊಂಡು ಗೊತ್ತೇ ಇಲ್ಲ. ಆದರೆ ಈ ಸಣ್ಣ ಸೂತ್ರವನ್ನು ಕೊಡುತ್ತಾರೆ. 5 ವಿಷಯಗಳಿವೆ. ಮೊದಲಾಗಿ ಪರಲೋಕದಲ್ಲಿರುವ ನನ್ನ ತಂದೆ, ನಮ್ಮ ತಂದೆ. ದೇವರಿಗೆ ಯಾವಾಗಲೂ ನಮ್ಮ ಪ್ರಾರ್ಥನೆಗಳು ದೇವರಿಗೆ ನಾವು ಒಂದು ರೀತಿಯಲ್ಲಿ ಮುಟ್ಟುವ ಹಾಗೆ ಮಾಡಬೇಕು. ಎರಡನೇದಾಗಿ ನಿಮ್ಮ ನಾಮಕ್ಕೆ ಸ್ತುತಿಯಾಗಲಿ. ಯಾಕೆ ದೇವರು ನಮಗಿಂತ ದೊಡ್ಡವರು. ನಮ್ಮ ಕಿಶೆಯಲ್ಲಿ ಬಂದ್ಕೊಂಡು ದೇವ್ರು ನಂಗೆ ಬೇಕಾದಾಗ ಕೊಡ್ತಾರೆ, ಬೇಕಾದಾಗ ಕೇಳ್ತೀನಿ ಅಂದ್ಕೊಂಡು ಅಲ್ಲ, ದೇವರು ನಮಗಿಂತ ದೊಡ್ಡವರು. ಅದಕ್ಕಾಗಿ ನಿಮ್ಮ ಸ್ತೋತ್ರ ಅಥವಾ ನಿಮ್ಮ ಒಂದು ರೀತಿಯಲ್ಲಿ ಹೊಗಳಿಕೆ ನನಗೆ ಸದಾ ಇರಲಿ. ಮೂರನೇದಾಗಿ ನಾನು ಇಚ್ಛಿಸುವುದಲ್ಲ, ಅದರ ನಿಮ್ಮ ಇಚ್ಛೆ ಪ್ರಕಾರ ನನ್ನ ಜೀವನದಲ್ಲಿ ನಡೆಯಲಿ. ನಾನು ಇಚ್ಛಿಸೋದು ಭಾಳಷ್ಟು ವಿಷಯ ಇದೆ. ನಾನು ಕ್ಯಾಪ್ಟನ್ ಆಗಬೇಕೆಂದಿದ್ದೇನೆ, ಬಹುಶಃ ನಾನು ದೊಡ್ಡವನಾಗಬೇಕೆಂದಿದ್ದೇನೆ. ಆದರೆ ನಿಮ್ಮ ವಿಚಾರ ಏನು? ನಿಮ್ಮ ವಿಷಯ ಏನು? ದೇವರಿಗೆ ಗೊತ್ತು. ಬಹುಶಃ ನಮಗೆ ಈ ಹಂತದಲ್ಲಿ ಈ ಸ್ಥಿತಿಯಲ್ಲಿದ್ದಾಗ ನಾವು ಎಷ್ಟು ಅಂದರೆ ಕೂಡ ನಮ್ಮ ಜೀವನಕ್ಕೆ ತಕ್ಕ ವಿಷಯಗಳನ್ನು ನಾವು ನೋಡ್ತೇವೆ. ಆದರೆ ಒಂದು ಸಲ ಕೋಪದಿಂದ ಅಥವಾ ಒಂದು ರೀತಿಯ ಹುಮ್ಮಸ್ಸಿನಿಂದ ನಾವು ಒಂದು ರೀತಿ ದೂರ ಆಗ್ತೇವೆ. ಅದಕ್ಕಾಗಿ ನಿಮ್ಮ ಇಚ್ಛೆ ಪ್ರಕಾರ ಆ ಗೆತ್ಸೆಮನೆ ತೋಟದಲ್ಲಿ ಯೇಸು ಕ್ರಿಸ್ತ ರಕ್ತ ಮತ್ತು ಬೆವರು ಸುರಿಸುವಾಗ ದೇವರೇ, ತಂದೆ, ಈ ನಮ್ಮ ಪಾತ್ರೆಯನ್ನು ನನ್ನಿಂದ ತೊಲಗಬಿಡಿ, ಆದರೆ ನನ್ನ ಇಚ್ಛೆ ಅಲ್ಲ, ನಿಮ್ಮ ಇಚ್ಛೆ ಪ್ರಕಾರ. ನಾಲ್ಕನೇದಾಗಿ ಬಹುಶಃ ಕೆಲವರು ಹೇಳುವರು, ದೇವರತಿಗೆ ಯೇಸು ಕ್ರಿಸ್ತ ಕಲಿಸ್ಕೊಟ್ಟಿದ್ರು, ಎಲ್ಲ ಮೇಲಿನದು ಆಕಾಶದ್ದು ನಮಗೇನೂ ತಾಗುವುದಿಲ್ಲ. ಇಲ್ಲ, ಯೇಸು ಕ್ರಿಸ್ತರು ನಮ್ಮ ದಿನನಿತ್ಯದ ಜೀವನದ ಬಗ್ಗೆ ಅವರು ಹೊಂದಾಣಿಕೆ ಮಾಡಿಕೊಂಡು ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದವರು. ಅದಕ್ಕಾಗಿ 4ನೇ ಪ್ರಾರ್ಥನೆ, ನಮ್ಮ ಅನುದಿನದ ಆಹಾರವನ್ನು ನಮಗೆ ಕೊಡಿರಿ. ಇವತ್ತು ನನಗೆ ಹಸಿವಾಗಿದೆ, ನನಗೆ ಬಾಯಾರಕ್ಕೆ ಆಗಿದೆ, ನನ್ನ ಕುಟುಂಬದಲ್ಲಿ ಬಹುಶಃ ಎಲ್ಲರಿಗೆ ಕೊಡಲಿಕ್ಕೆ ನನಗೆ ಧ್ಯಾನ ಇಲ್ಲ. ಅದಕ್ಕಾಗಿ ನಮಗೆ ಇವತ್ತು ಬೇಕಾದ ಆಹಾರ ಕೊಡ್ರಿ. ಮತ್ತು ಈ ಪ್ರಾರ್ಥನೆ ಅಷ್ಟು ಒಳ್ಳೆಯದಿದೆ, ನಾಳೆದು ಕೂಡ ಕೊಡ್ರಿ, ನಾಡ್ದು ಕೂಡ ನಮಗೆ ತುಂಬಿಸ್ರಿ ಅಂದ್ಕೊಂಡು ಇಲ್ಲ. ಇವತ್ತು ಏನು ಬೇಕು ಅಷ್ಟೇ ಸಾಕು, ಮುಂದೆಂದು ದೇವರು ನೋಡಿಕೊಳ್ಳೋರು. ಮತ್ತು 5ನೇ ಪ್ರಾರ್ಥನೆ, ನನಗೆ ಯಾವಾಗಲೂ ತೊಂದರೆ ಕಷ್ಟ ಕೇಡುಗಳಲ್ಲಿ ಬಂದಿದ್ದಾಗ ನನ್ನನ್ನು ರಕ್ಷಿಸಿರಿ.
ನನ್ನನ್ನು ರಕ್ಷಿಸಲಿಕ್ಕೆ. ಯಾಕಂದರೆ ಸೈತಾನ ನಮ್ಮ ಹಿಂದುಗಡೆ ಬಹಳಷ್ಟು ವಿಷಯದಲ್ಲಿ ಇದ್ದಾನೆ. ನಮ್ಮ ಚಿಂತನೆಯಲ್ಲಿ, ನಮ್ಮ ಯೋಚನೆಯಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಪುಸ್ತಕಗಳಲ್ಲಿ, ನಮ್ಮ ಮೊಬೈಲ್ನಲ್ಲಿ ಸೈತಾನು ಕಾಯ್ಕೊಂಡಿದ್ದಾನೆ. ಅದಕ್ಕಾಗಿ ನಮಗೆ ಈ ತೊಂದರೆ, ಕಷ್ಟ, ಕೀಡುಗಳು ಬಂದಿದ್ದಾಗ ನಮ್ಮನ್ನು ಕಾಪಾಡಿರಿ. ಇದು 5 ವಿಷಯ ಅಷ್ಟೇ ಯೇಸು ಕ್ರಿಸ್ತ ನಮ್ಗೆ ಕೊಟ್ಟಿದ್ದಾರೆ. ಈ 5 ವಿಷಯ ಅಷ್ಟೇ ನಾವು ಪ್ರಾರ್ಥಿಸರೆ, ಅಥವಾ ಈ 5 ವಿಷಯದಲ್ಲಿ ಹಮ್ಮಿಕೊಂಡಂಥ ವಿಷಯಗಳು ದೇವ್ರ ಮುಂದೆ ಇಟ್ಟಿದ್ರೆ ಅಷ್ಟೇ ಸಾಕು. ಎರಡನೇದಾಗಿ ನಾವು ಹೇಗೆ ಬೇಡಬೇಕು, ಹೌ ಡು ವಿ ಪ್ರೇ, ಹೇಗೆ ಬೇಡಬೇಕು. ನಾವು ಚಿಕ್ಕ ಮಕ್ಕಳ ಹಾಗೆ ನೋಡ್ರಿ, ನಾವು ಬೇಡ್ತೇವೆ, ಅದಾದಮೇಲೆ ಏನು ಬೇಡಿದ್ಕೊಂಡು ನನಗೂ ಗೊತ್ತಿಲ್ಲ, ಮತ್ತೊಂದು ಶುರು ಆಯಿತು. ಆ ಹೂ ಕೊಡು ಅಂತ ಹೇಳೋದು, ಆ ಹೂ ಬಂದ ಮೇಲೆ ಆ ಎಲೆ ಕೊಡೋದು ಹೇಳೋದು, ಚಾಕ್ಲೇಟ್ ಕೊಡು ಅಂತ ಹೇಳೋದು, ನಾವು ಬದಲಾಯಿಸ್ತಾ ಇರ್ತೇವೆ. ಯಾಕೆಂದರೆ ನಮಗೂ ಕೂಡ ಖಾತ್ರಿ ಇಲ್ಲ ನಾವು ಏನು ಬೇಡ್ತೀವಿ ಅಂದ್ಕೊಂಡು. ಅದಕ್ಕಾಗಿ ಸತತವಾಗಿ ಬೇಡಬೇಕು. ಪ್ರೇ ಇನ್ಸೆಸೆಂಟ್ಲಿ ಅಂತಾರೆ. ಪ್ರೇ ಇನ್ಸೆಸೆಂಟ್ಲಿ ಅಂದರೆ ಬಿಡು ಇಲ್ಲದೆ ನಾವು ಬೇಡಬೇಕು. ಮತ್ತು ದೇವರು ಅದು ಅರ್ಥ ಮಾಡಿಕೊಂಡು ನಿಜವಾಗಿಯೂ ಇದು ನಿನಗೆ ಬೇಕಾಗಿದೆ ಅಂದ್ಕೊಂಡು ದೇವರಿಗೆ ಅರ್ಥವಾಗ್ತದೆ. ಯಾಕಂದರೆ ಸತತವಾಗಿ ನೀನು ಬೇಡ್ತಾ ಇದ್ದಿ. ಇವತ್ತಿನ ಶುಭ ಸಂದೇಶ ನಾವು ನೋಡ್ತೇವೆ. ಆ ಸಾಮೂತಿ ಕ್ರಿಸ್ತ ಕೊಟ್ಟಂಥದ್ದು ಸಾಮೂತಿ ಭಾಳ ಒಳ್ಳೆಯದಿದೆ. ಏನೋ ಯಾರೋ ಮನೆಯಲ್ಲಿ ಯಾರೋ ಒಬ್ಬರು ನೆಂಟರು ಬರ್ತಾರೆ, ದಿವಸಕ್ಕೆಲ್ಲ ರಾತ್ರಿ ಬರ್ತಾರೆ, ಬಹುಶಃ ಮಧ್ಯರಾತ್ರಿ ಬರ್ತಾರೆ. ಮಧ್ಯರಾತ್ರಿ ಊಟಕ್ಕೆ ಏನಿದೆ, ಏನೂ ಇಲ್ಲ. ಮತ್ತು ಈ ಪಾಪ ಇವನ ಮನೆಯಲ್ಲಿ ಮತ್ತು ಏನೂ ಇಲ್ಲ. ಅಂಗಡಿ ಹೋಗೋಣಂದರೆ ಅಂಗಡಿ ಯಾರೂ ತೆರೆಯೋದಿಲ್ಲ, ಜನರ ಹತ್ರ ಕೇಳೋಂದರೆ ಜನರೆಲ್ಲ ದೂರಿದ್ದಾರೆ. ಅದಕ್ಕಾಗಿ ತನ್ನ ಮಿತ್ರನ ಹತ್ರ ಹೋಗಿ ಬಾಗಿಲು ಬಡ್ದು ಅವನು ಕೇಳ್ತಾನೆ, ನನಗೇನಾದರೂ ಕೊಡಪ್ಪ, ಯಾಕಂದರೆ ನೆಂಟರು ಬಂದಿದ್ದಾರೆ, ಹಾಗೆ ಅವ್ರಿಗೆ ಉಪವಾಸ ಮಾಡಿಕೊಂಡು ನಾನು ಆ ಕಾಲ ಕಳೀಲಿಕ್ಕೆ ಆಗೋದಿಲ್ಲ, ಏನಾದರೂ ಕೊಡ್ರಿ ಅಂದ್ಕೊಂಡು ಹೇಳ್ತಾರೆ. ಆ ಒಳಗಿಂದದ್ದ ಮಿತ್ರನ ಹೇಳ್ತಾನೆ, ನಾನು ನೀನು ದೊಡ್ಡ ಮಿತ್ರರು, ಆದರೆ ಈಗಲ್ಲಪ್ಪ, ಮುಂಜಾನೆ ಬಾ, ನಾನು ಕೊಡ್ತೀನಿ, ಏನು ಬೇಕಂತ ಕೊಡ್ತೀನಿ. ಯಾಕಂದರೆ ನನ್ನ ಮಕ್ಕಳೆಲ್ಲ, ನನ್ನ ಹೆಂಡತಿ ಮಕ್ಕಳೆಲ್ಲ ಅದು ನೆಲದ ಮೇಲೆ ಹಾಸ್ಕೊಂಡು ದಾಟಲಿಕ್ಕೆ ಕೂಡ ಆಗೋದಿಲ್ಲ, ಅದಕ್ಕೆ ಈಗ ಬೇಡ, ನಾಳೆ ಬಾ. ಆದರೆ ಯೇಸು ಕ್ರಿಸ್ತ ಹೇಳ್ತಾರೆ, ಮಿತ್ರತ್ವಗೋಸ್ಕರ ಆದರೂ ಕೊಡೋದಿಲ್ಲ, ಆದರೂ ಕೂಡ ತನ್ನ ಮರ್ಯಾದೆ ಅಥವಾ ನಾಚಿಕಿಲ್ಲದೆ ಅವನು ಬೇಡ್ತಾನೆ ಅಂದ್ಕೊಂಡು, ತಡ್ತಾನೆ ಅಂದ್ಕೊಂಡು ಅವನಿಗೆ ಆಹಾರ ಅಥವಾ ರೊಟ್ಟಿ ಅವ್ರು ಕೊಡುವರು. ಸತತವಾಗಿ ಬೇಡುವುದು. ಈ ಮೊದಲನೇ ಭಾಷಣದಲ್ಲಿ ಕೂಡ ಎಷ್ಟು ಒಳ್ಳೆಯ ಒಂದು ಸಂದೇಶ ಇದೆ. ಆ ಬ್ರಾಹ್ಮಣನು ಒಂದು ರೀತಿಯಲ್ಲಿ ದೇವರ ಹತ್ರ ಸಂಭಾಷಣೆ ಮಾಡ್ತಾ ಇದ್ದಾನೆ. ಮತ್ತು ದೇವರು ಆ ಬ್ರಾಹ್ಮಣಿಗೆ ತನ್ನ ಯೋಚನೆಯನ್ನು ತಿಳಿಸ್ತಾನೆ. ಅದೇನೆಂದರೆ, ಈ ಊರಿನ ಎಲ್ಲ ಜನರು ಪಾಪದಲ್ಲಿದ್ದಾರೆ, ಅದಕ್ಕಾಗಿ ನಾನು ಅವ್ರಿಗೆ ನಾಶ ಮಾಡಿಬಿಡ್ತೀನಿ, ಈ ಊರಲ್ಲಿ ಬೆಂಕಿ ಹಾಕಿ ನಾಶ ಮಾಡಿಬಿಡ್ತೇನೆ. ಆದರೆ ಆ ಬ್ರಾಹ್ಮಣಿಗೆ ಗೊತ್ತು. ಮತ್ತು ಒಂದು ಸ್ವಲ್ಪ ತನ್ನ ಮಾತನ್ನು ಮಾಡಿಕೊಂಡು ದೇವ್ರ ಹತ್ರ ಕೇಳ್ತಾನೆ, ನೋಡಿ ಸ್ವಾಮಿ, ಇಲ್ಲಿ ಕೆಟ್ಟವರು ಇದ್ದಾರೆ, ಇಲ್ಲಿ ಒಳ್ಳೆಯವರು ಕೂಡ ಇದ್ದಾರೆ, ಅದಕ್ಕಾಗಿ ನೀವು ಕೆಟ್ಟವರಿಗೆ ಮತ್ತು ಒಳ್ಳೆಯವರಿಗೆ ಒಂದೇ ಸಲ ನಾಶ ಮಾಡಿಬಿಡ್ತೀರಿ? ಇಲ್ಲ, ಇಲ್ಲಿ 50 ಮಂದಿ ಒಳ್ಳೆಯವರಿದ್ದರೆ ಏನು ಮಾಡೋಣ? ಆಗ ದೇವರು ಹೇಳ್ತಾರೆ, ಆಗಲಿ, 50 ಮಂದಿ ಒಳ್ಳೆಯವರಿದ್ದರೆ ನಾನು ಎಷ್ಟಾಗಲಿ ನಾನು ಯಾರಿಗೂ ನಾಶ ಮಾಡೋದಿಲ್ಲ, ಆ ಊರನ್ನು ಬಿಡ್ತೇನೆ. ಸಾವಕಾಶವಂಗೆ ಧೈರ್ಯ ಬರ್ತದೆ. 40 ಮಂದಿ ಅಷ್ಟೇ ನಾನು ಎಣಿಸಿದ್ದ ಮೇಲೆ ಅಷ್ಟೇ ಇದ್ರೆ ಏನು ಮಾಡೋದು? ಆಗಲಿ, 40 ಇದ್ರೂ ಕೂಡ ಆಗಲಿ. ಮತ್ತು ಅವನಿಗೆ ಧೈರ್ಯ ಬರ್ತದೆ. 30 ಇದ್ದರೆ ಏನು ಮಾಡೋದು? 30 ಇದ್ದರೆ ದೇವರು ಹೇಳ್ತಾರೆ, ಆಗಲಿ, 30 ಇದ್ರೂ ಕೂಡ ನಾನು ನಾಶ ಮಾಡುವುದಿಲ್ಲ. 20 ಇದ್ದರೆ, ಕಡೆಗೆ 10 ಮಂದಿ ಇದ್ದರೆ ನೀವು ನಾಶ ಮಾಡ್ತೀರಿ ಅಂತ ಕೇಳ್ತಾರೆ. ದೇವರಂತಾರೆ, ಇಲ್ಲ, 10 ಮಂದಿ ಇದ್ದರೂ ಕೂಡ ನಾಶ ಮಾಡೋದಿಲ್ಲ. ಇವತ್ತು ನಾನು ಮುಂಜಾನೆ ನಮ್ಮ ಬಾಗೇಪಳ್ಳಿ ಎಂಬ ಊರಿನಲ್ಲಿ, ಚಿಕ್ಕಬಳ್ಳಾಪುರ ನಮ್ಮ ತೆಲಂಗಾಣ ಮತ್ತು ಆಂಧ್ರ ಬಾರ್ಡರ್ದಲ್ಲಿದ್ದಂಥ ನಮ್ಮ ಚಿಕ್ಕ ಒಂದು ಊರಲ್ಲಿ ಕೆಲವು ಗುರುಗಳು ಬಂದಿದ್ದಾರೆ, ನಮ್ಮ ಪಿಲಾರ್ ಸಂಸ್ಥೆರು ಬಂದಿದ್ದಾರೆ. ಅಲ್ಲಿ ಕೂಡ ಜನರು ಭಾಳ ಕಡಿಮೆ. ಆದರೆ ನಾನು ಅವ್ರಿಗೆ ಹೇಳಿದ್ದೇನೆ, ನೋಡ್ರಿ, ಇಲ್ಲಿ 10 ಮಂದಿ ಸಜ್ಜನರಿದ್ದಾರೆ ಅಂದ್ಕೊಂಡು ದೇವರು ತಮ್ಮ ಅಸ್ತಿತ್ವವನ್ನು ಇಲ್ಲಿ ಸ್ಥಾಪಿಸಲಿಕ್ಕೆ ತಯಾರಾಗಿದ್ದಾರೆ. ಅದೇ ರೀತಿಯಲ್ಲಿ ಈ ಹೊರಮಾವು ಏರಿಯಲ್ಲಿ ಬಹುಶಃ 10 ಮಂದಿ ದೇವರಿಗೆ ಕಾಣಿಸ್ಕೊಂಡಿದ್ದಾರೆ. ದೇವರವ್ರನ್ನ ಅವರ ಪ್ರಾರ್ಥನೆಯನ್ನು ಮೆಚ್ಚುಗೆ ಆಗಿ ಅವರಿಗೆ ಇಲ್ಲಿ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕಾಗಿ ಸತತವಾಗಿ ನಾವು ಬೇಡಬೇಕು. ಮೂರನೇದಾಗಿ ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು? ಭಾಳ ನಾಸ್ತಿಕರಿದ್ದಾರೆ, ಉಪಯೋಗಿಲ್ಲ, ಬೇಡ್ಕೊಂಡು ಏನು ಬರ್ತದೆ, ನಾವು ನಮ್ಮಷ್ಟಕ್ಕಿರೋದು, ನಮ್ಗೆ ಸರ್ಕಾರ ಕೊಡ್ತದೆ, ಡಾಕ್ಟರ್ ನಮಗೆ
ಆರೋಗ್ಯ ಕೊಡ್ತಾರೆ, ದೇವ್ರ ಹತ್ರ ಯಾಕೆ ಬೇಡಬೇಕು? ಬಹುಶಃ ನಾವು ಕೂಡ ಕುರುಡನಿಗೆ ಏನೂ ಕಾಣುವುದಿಲ್ಲ, ಒಳ್ಳೆಯದು ಕಾಣುವುದಿಲ್ಲ, ಕೆಟ್ಟದ್ದು ಕಾಣುವುದಿಲ್ಲ. ಈ ಸೂರ್ಯ ಉದಯಿಸುವುದು ಕುರುಡನಿಗೆ ಕಾಣುವುದಿಲ್ಲ, ಸೂರ್ಯ ಮುಳುಗುವುದು ಕಾಣುವುದಿಲ್ಲ, ಒಳ್ಳೆಯ ಒಂದು ಹೂ ಇದ್ದರೆ ಕಾಣುವುದಿಲ್ಲ, ಸೌಂದರ್ಯ ಇದ್ದರೆ ಕಾಣುವುದಿಲ್ಲ. ಅದೇ ರೀತಿಯಲ್ಲಿ ನಾವು ಕೂಡ ಒಂದು ರೀತಿಯಲ್ಲಿ ಪ್ರಾಣಿಗಳಲ್ಲ. ಒಳ್ಳೆಯದನ್ನು ಕಾಣಿಸ್ಕೊಂಡು ದೇವರಿಗೆ ಸ್ತುತಿಸುವುದು, ಹರಿಸುವುದು ನಮ್ಮ ಕರ್ತವ್ಯ. ಯಾಕಂದರೆ ಆ ರೀತಿಯಲ್ಲಿ ದೇವರು ನಮಗೆ ಮೆಚ್ಚುಗೆ ಆಗಿ ನಮಗೆ ಹಾಗೂ ನಮ್ಮಿಂದ ಇತರರಿಗೆ ದೇವರ ಆಶೀರ್ವಾದ ಮುಟ್ಟುವಂತಾಗ್ತದೆ. ಇವತ್ತು ಫಾದರ್ ಶೈಲೇಂದ್ರ ಅವರು ಇಲ್ಲಿ ಶಾಂತಿಯ ಮಾತೆ ಅಂದ್ಕೊಂಡು ಈಗ ಚರ್ಚ್ ಮಾಡುವಾಗ ಯಾರು ಹೇಳ್ಬೋದು, ಈ ದೇವಾಲಯದಿಂದ ನಮ್ಮ ಇಡೀ ಬೆಂಗಳೂರಿಗೆ ಶಾಂತಿಯ ಒಂದು ಸಮಾಧಾನ ಬಂದ್ಕೊಂಡು ಶಾಂತಿಯ ದೂತರಾಗಿ ಇಲ್ಲಿಂದ ಇತರರಿಗೆ ಎಲ್ಲ ಜಾತಿಯ, ಎಲ್ಲ ಭಾಷೆಯ, ಎಲ್ಲ ಸಂಸ್ಕೃತಿಯ, ಎಲ್ಲ ಸಮಾಜದ ಜನರಿಗೆ ಒಂದು ಮಾಡಲಿಕ್ಕೆ ಬಹುಶಃ ಇಲ್ಲಿ ಕೂಡ ಅವಕಾಶ ಆಗುವುದು. ಅದಕ್ಕಾಗಿ ದೇವರ ಹತ್ರ ಇವತ್ತನ್ನು ಸ್ತುತಿಸಿ ಹರಿಸಿ ಇವತ್ತು ನಾವು ಶುರು ಮಾಡಿದಂಥ ಈ ಒಳ್ಳೆಯ ಕೆಲಸ ದೇವರಿಗೆ ಮೆಚ್ಚುಗೆ ಆಗಲಿ. ಮತ್ತು ದೇವರು ನಮಗೆ ಪ್ರಾರ್ಥಿಸಲಿಕ್ಕೆ ಹೇಳಿದ ಹಾಗೆ ನಾವು ಕೂಡ ನಮ್ಮ ಕುಟುಂಬದಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸೋಣ. ಪ್ರತಿಯೊಂದು ಕುಟುಂಬದಲ್ಲಿ ಒಂದು ಅಡ್ಡಿಕಡ್ಡಿ ಇದ್ದೇ ಇದೆ, ಆದರೆ ದೇವರ ಇಚ್ಛೆ ಪ್ರಕಾರ ನಮ್ಮ ಕುಟುಂಬದಲ್ಲಿ ಆಗಲಿ. ಅದೇ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ, ನಮ್ಮ ಈ ಕೇರಿಗಳಲ್ಲಿ ಶಾಂತಿ ಸಮಾಧಾನ ಇರಲಿ. ನಾನು ಕೇಳಿದ ಪ್ರಕಾರ ಇಲ್ಲಿ ಒಳ್ಳೆಯ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಿದ್ದಾರೆ, ಅವ್ರ ಜೊತೆ ಕೊಟ್ಕೊಂಡು ನಾವು ಕೂಡ ಒಂದು ಸಮಾಜವನ್ನು ಕಟ್ಟುವುದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಆಗ್ತದೆ. ಯಾಕೆಂದರೆ ಯಾವುದೋ ಒಂದು ರೋಗ ಬರುವಾಗ ಅದು ಕ್ರಿಶ್ಚಿಯನ್ರಿಗೆ ಬರ್ತದೆ, ಹಿಂದೂಗಳಿಗೆ ಬರುವುದಿಲ್ಲ ಅಂದ್ಕೊಂಡು ಇಲ್ಲ. ಆ ರೋಗ ತಾರತಮ್ಯ ಮಾಡುವುದಿಲ್ಲ, ಯಾವುದೋ ಒಂದು ಅನಾಹುತ ತಾರತಮ್ಯ ಮಾಡುವುದಿಲ್ಲ. ಅದಕ್ಕೆ ನಾವು ಕೂಡ ಒಂದು ಕಾಲದಲ್ಲಿ ಬಹುಶಃ ಬೇರೆ ಆಗಿದ್ದು ಕೂಡ ಈಗ ನಾವು ಜೊತೆ ಸೇರಿಕೊಂಡು ನಾವು ಮಾಡಬಹುದು. ಯಾವುದೋ ಒಂದು ಮನೆಯಲ್ಲಿ ಬಹುಶಃ ಅಂತ್ಯಕ್ರಿಯೆ ಇದೆ, ನಾವು ಕೂಡ ಹೋಗಿ ಮಾಡ್ಬೋದು. ಯಾವುದೋ ಒಂದು ಹಬ್ಬ ಅಥವಾ ಮದುವೆ ಇದೆ, ಅವರಿಗೆ ಸಂತೋಷದಲ್ಲಿ ನಾವು ಕೂಡ ಬಹುಶಃ ತೋರಣ ಕಟ್ಕೊಡ್ಬೋದು. ಹಾಗೆ ನಾವು ಸಮಾಧಾನದ ದೂತರಾಗಬೇಕು. ಕ್ರಿಶ್ಚಿಯನ್ ಮಧ್ಯೆ ಅಷ್ಟೇ ಅಲ್ಲ, ಕ್ರಿಶ್ಚಿಯನ್ ಮದುವೆ ನಮಗೆ ಅಗತ್ಯ ಇಲ್ಲ, ನಮಗೆ ಶಾಂತಿ ಇದೆ. ಆದರೆ ಇತರ ಜನರಿಗೆ ಸೇರಿಸ್ಕೊಂಡು ನಾವು ಶಾಂತಿಯ ಸಮಾಧಾನದ ದೂತರಾಗಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನಮ್ಮ ಗುರುಗಳು ಫಾದರ್ ಶೈಲೇಂದ್ರಗೋಸ್ಕರ ಕೂಡ ಪ್ರಾರ್ಥಿಸೋಣ. ಅವರಿಗೆ ನೀವು ಎಲ್ಲ ಥರದ ಸಹಕಾರ ಕೊಡಬೇಕು. ನಾನು ಅವರಿಗೆ ಹೇಳಿದ್ದೇನೆ, ಇಲ್ಲಿದ್ದಂಥ ಎಲ್ಲ ಮನೆಗೆ ಭೇಟಿ ಕೊಟ್ಕೊಂಡು ಅವ್ರಿಗೆ ಪರಿಚಯ ಮಾಡಿಕೊಡ್ಬೇಕು. ಮತ್ತು ಮುಂದೆ ಅಗತ್ಯವಿದ್ದಾದರೆ ಇದು ಬೆಳೆಸೋಣ, ಇಲ್ಲಿದ್ದರೆ ಇಲ್ಲಿ ಯಾರೂ ಇಲ್ಲ, ಯಾರು ಬರುವುದಿಲ್ಲ ಅಂತ ಹೇಳಿದರೆ ಅದು ಮುಚ್ಚಿಬಿಡಲಿಕ್ಕೆ ಕೂಡ ಆಗ್ತದೆ. ಅಂಥ ಪರಿಸ್ಥಿತಿ ಬೇಡ ಅಂದ್ಕೊಂಡು ನಾನು ಫಾದರಿಗೆ ನೇಮಿಸಿದ್ದೇನೆ. ಮತ್ತು ತರುಣರಾಗಿದ್ದಂಥ ಫಾದರ್ ಶೈಲೇಂದ್ರ ಅವರು ಕುಟುಂಬದ ಬಗ್ಗೆ 1 ವರ್ಷದ ಡಿಪ್ಲೊಮಾ ಮಾಡ್ಕೊಂಡು ಬಂದಿದ್ದಾರೆ. 10 ತಿಂಗಳದ ಡಿಪ್ಲೊಮಾ ಕುಟುಂಬದ ಬಗ್ಗೆ, ಪ್ರತಿಯೊಂದು ಕುಟುಂಬದಲ್ಲಿ ಏನಾಗ್ತದೆ ಅಂದ್ಕೊಂಡು ಅದನ್ನು ಮೊದಲು ಇಲ್ಲಿ ಪ್ರಯೋಗ ಮಾಡಿಕೊಂಡು ನೋಡಪ್ಪ ಅಂದ್ಕೊಂಡು ನಾನು ಅವರಿಗೆ ಹೇಳಿದ್ದೇನೆ. ಮತ್ತು ಆ ರೀತಿಯಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ಫಾದರಿಗೆ ನೀವು ತಿಳಿಸ್ಕೊಂಡು ಯಾವ ವಿಷಯದಲ್ಲಿ ನಾವು ಜೊತೆ ಬರ್ಬೋದು, ಯಾವ ವಿಷಯದಲ್ಲಿ ಬಹುಶಃ ನಾವು ತಜ್ಞರನ್ನು ಭೇಟಿ ಆಗ್ಬೋದು, ಯಾವ ವಿಷಯ ಬಹುಶಃ ವೈದ್ಯಕೀಯ ವಿಷಯ ಆದರೆ ನಾವು ಅಲ್ಲಿ ಹೋಗ್ಬೋದು ಅಂದ್ಕೊಂಡು ಅವರು ನಿಮಗೆ ದಾರಿ ತೋರಿಸುವರು. ನಿಮಗೆಲ್ಲರಿಗೂ ನಾನು ಇವತ್ತಿನ ದಿವಸ ಬಂದಿದ್ದವರಿಗೆ ದೇವರ ಆಶೀರ್ವಾದ ಮತ್ತು ಶುಭಾಶಯಗಳನ್ನು ಕೋರುತ್ತೇನೆ. ವಿಶ್ವಾಸ ನಿವೇದನೆ ಮತ್ತು ಸಾಂಭ್ರಮಿಕ ಪ್ರಮಾಣ ವಚನ. ಸಮಾಧಾನ ರಾಣಿಯ ಬಲಿಪೂಜಾ ಕೇಂದ್ರದ ಗುರುಗಳು ತಮ್ಮ ಬಲಗೈಯನ್ನು ಪವಿತ್ರ ಬೈಬಲ್ ಗ್ರಂಥದ ಮೇಲಿಟ್ಟು ಧರ್ಮಸಭೆಯ ಹೆಸರಿನಲ್ಲಿ ಹೊಣೆಗಾರಿಕೆಯ ಹುದ್ದೆಯನ್ನು ವಹಿಸಿಕೊಳ್ಳುವಾಗ ತಮ್ಮ ವಿಶ್ವಾಸ ಪ್ರಮಾಣವನ್ನು, ವಿಧೇಯತೆಯ ಹಾಗೂ ಗೌಪ್ಯತೆಯ ಪ್ರಮಾಣವನ್ನು ಕೈಗೊಳ್ಳುವರು. ಮಹಾಧರ್ಮಾಧ್ಯಕ್ಷರು ನೂತನ ಗುರುಗಳಿಗೆ ಈ ಪ್ರಮಾಣವನ್ನು ಸ್ವೀಕರಿಸಲು ಕೈಗೊಳ್ಳಲು ಆಹ್ವಾನಿಸುವರು. ಈಗ ಪ್ರಭುವಿನ ಸೇವೆಯಲ್ಲಿ ನಿನ್ನ ನಿಷ್ಠೆಯನ್ನು ವ್ಯಕ್ತಪಡಿಸಿ ನಿನ್ನ ವಿಶ್ವಾಸವನ್ನು ಪ್ರಕಟಪಡಿಸು. ವಿಶ್ವಾಸ ನಿವೇದನೆ ಮತ್ತು ಪ್ರಮಾಣ ಸ್ವೀಕಾರ.
ನಾನು ಸ್ವಾಮಿ ಎಡ್ವಿನ್ ಶೈಲೇಂದ್ರ ವಿಶ್ವಾಸ ಪ್ರಮಾಣದ ಸಂಕೇತಗಳಲ್ಲಿ ಒಳಗೊಂಡಿರುವ ಪ್ರತಿಯೊಂದು ಸತ್ಯವನ್ನು ಅಚಲ ವಿಶ್ವಾಸದಿಂದ ಅಂಗೀಕರಿಸುತ್ತೇನೆ. ಅವು ಯಾವುವೆಂದರೆ ಸ್ವರ್ಗವನ್ನು, ಭೂಮಿಯನ್ನು, ಗೋಚರವಾದುದನ್ನು, ಅಗೋಚರವಾದುದನ್ನು, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹ ಸ್ವಭಾವಿಯಾಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯಂನಲ್ಲಿ ಮನುಷ್ಯರಾದರು. ಪೋನ್ಷಿಯಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ 3ನೇ ದಿನ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತ್ತನಿಂದಲೂ ಹೊರಡುವ ಪ್ರಭುವೂ ಜೀವದಾತರೂ ಆಗಿರುವ ಪವಿತ್ರಾತ್ಮನನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತಾ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು, ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು, ಬರಲಿರುವ ಪರಲೋಕ ಜೀವನವನ್ನು ನಿವೇದಿಸುತ್ತೇನೆ. ಆಮೇನ್. ದೇವರ ವಾಕ್ಯದಲ್ಲಿ ಅಡಕವಾಗಿರುವ ಎಲ್ಲವನ್ನು, ಅದು ಲಿಖಿತವಾಗಿರಲಿ ಅಥವಾ ಸಾಂಪ್ರದಾಯಿಕವಾಗಿರಲಿ, ಹಸ್ತಾಂತರಿಸಲ್ಪಟ್ಟಿರಲಿ, ಏನನ್ನು ಧರ್ಮಸಭೆ ತನ್ನ ಸಾಂಭ್ರಮಿಕ ತೀರ್ಮಾನ ಹಾಗೂ ಸಾಧಾರಣ ಹಾಗೂ ಸಾರ್ವತ್ರಿಕ ಬೋಧನಾವಳಿಯ ಮುಖಾಂತರ ದೈವೀ ಪ್ರಕಟಣೆ ಎಂದು ವಿಶ್ವಾಸಲು ಪ್ರದಾನ ಮಾಡಿರುವ ಎಲ್ಲವನ್ನು ನಾನು ದೃಢವಾಗಿ ವಿಶ್ವಾಸಿಸುತ್ತೇನೆ. ಧರ್ಮಸಭೆಯು ನಿರ್ದಿಷ್ಟವಾಗಿ ವಿಶ್ವಾಸ ಮತ್ತು ನೈತಿಕತೆಯನ್ನು ಕುರಿತು ಸೂಚಿಸುವ ಪ್ರತಿಯೊಂದು ಮತ್ತು ಎಲ್ಲ ಬೋಧನೆಯನ್ನು ದೃಢವಾಗಿ ಅಂಗೀಕರಿಸಿ ಅದಕ್ಕೆ ಬದ್ಧನಾಗಿರುತ್ತೇನೆ. ಅಷ್ಟು ಮಾತ್ರವಲ್ಲದೆ ವಿಶ್ವಗುರುಗಳು ಅಥವಾ ಧರ್ಮಾಧ್ಯಕ್ಷರ ಮಂಡಳಿ ತಮ್ಮ ಅಧಿಕಾರವನ್ನು ಅಧಿಕೃತ ಬೋಧನಾವಳಿಯ ಮುಖಾಂತರ ಏನನ್ನು ನಿರ್ದಿಷ್ಟ ಘೋಷಣೆಯನ್ನಾಗಿ ಸಾರುವ ಉದ್ದೇಶವನ್ನು ಹೊಂದದೇ ಇದ್ದರೂ ಆ ಬೋಧನೆಗೆ ನನ್ನ ಧಾರ್ಮಿಕ ಚಿತ್ತ ಹಾಗೂ ಅರಿವಿನ ವಿಧೇಯತೆಯಿಂದ ಬದ್ಧನಾಗಿರುತ್ತೇನೆ. ಈಗ ನಾನು ಪ್ರಮಾಣವಚನ ಮಾಡಿಕೊಂಡಂಥ ಗುರುಗಳಿಗೆ ಇಲ್ಲಿ ಸಹಿ ಹಾಕಿ ಅಧಿಕೃತವಾಗಿ ಇದನ್ನು ಮಾರ್ಪಡಿಸಲು ಅವರಿಗೆ ಕೋರುತ್ತೇನೆ. Fill up the other details afterwards, okay? Name of the church, name of the districts, and all that, okay? ವಿಶ್ವಾಸಿಗಳ ಪ್ರಾರ್ಥನೆ. ಪ್ರಿಯರೇ, ಈಗ ನಾವು ಧರ್ಮಸಭೆಗಾಗಿ ಮತ್ತು ಅದರ ನಾಯಕರಿಗಾಗಿ, ವಿಶೇಷವಾಗಿ ಧರ್ಮಕೇಂದ್ರದ ಹೊಸ ಧರ್ಮಗುರುಗಳಿಗಾಗಿ ಮತ್ತು ಸಕಲ ಜನರ ಅಗತ್ಯಗಳಿಗಾಗಿ ಪ್ರಾರ್ಥಿಸೋಣ. ದೇವರೇ ನಮಗೆ
ವಿಶ್ವಗುರು 14ನೇ ಲಿಯೋರವರು ನಮ್ಮ ಮಹಾಧರ್ಮಾಧ್ಯಕ್ಷರು ಹಾಗೂ ಇತರ ಧರ್ಮಾಧ್ಯಕ್ಷರುಗಳು, ಗುರುಗಳು ಹಾಗೂ ಧಾರ್ಮಿಕ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸೋಣ. ತಮ್ಮ ಅಭಿಷೇಕ ಜೀವನದಲ್ಲಿ ಬರುವ ಎಲ್ಲ ಕಷ್ಟ ಸವಾಲುಗಳನ್ನು ಪ್ರಾರ್ಥನೆಯ ಮೂಲಕ ಎದುರಿಸಿ ಶಕ್ತರಾಗುವಂತೆ ಮತ್ತು ಇತರರಿಗೆ ಪ್ರಾರ್ಥನೆಯ ಸಮಾಧಿಗಳಾಗಿರುವಂತೆ ಪ್ರಾರ್ಥಿಸೋಣ. ಓ ದೇವರೇ, ನಮ್ಮ ಮೊರೆಯನ್ನು ಆಲಿಸಿರಿ. ನವೀಕರಣ ಧ್ಯಾನ ಕೂಟಗಳನ್ನು ನಡೆಸುವವರು, ಇತರರಿಗಾಗಿ ಪ್ರಾರ್ಥಿಸುವ ಪ್ರಾರ್ಥನಾ ತಂಡದ ಸದಸ್ಯರುಗಳಿಗಾಗಿ ಪ್ರಾರ್ಥಿಸೋಣ. ಪರಿಶುದ್ಧ ಜೀವನವನ್ನು ನಡೆಸಿ ಪವಿತ್ರಾತ್ಮರಿಂದ ಅಭಿಷೇಕಗೊಳ್ಳುವಂತೆ ಪ್ರಾರ್ಥಿಸೋಣ. ಓ ದೇವರೇ, ನಮ್ಮ ಮೊರೆಯನ್ನು ಆಲಿಸಿರಿ. ಇಲ್ಲಿ ನೆರೆದಿರುವ ನಾವು ವಿಶ್ವಾಸಹೀನರಾಗದೆ ಪ್ರಾರ್ಥಿಸುವ ಸಮಯದಲ್ಲಿ ಬರುವ ಶೋಧನೆಗಳನ್ನು ಜಯಿಸುವಂತೆ ಪ್ರಾರ್ಥಿಸೋಣ. ದೇವರ ಕರುಣೆ, ಪ್ರೀತಿ ಮತ್ತು ಕ್ಷಮೆಗೆ ಪಾತ್ರರಾಗುವಂತೆ ಪ್ರಾರ್ಥಿಸೋಣ. ಓ ದೇವರೇ, ನಮ್ಮ ಮೊರೆಯನ್ನು ಆಲಿಸಿರಿ. ಕಂಪ್ಯೂಟರ್, ಇಂಟರ್ನೆಟ್, ವ್ಯಾಪಾರ ವಹಿವಾಟು, ಆಟೋಟ ಇನ್ನಿತರ ಚಟುವಟಿಕೆಗಳಲ್ಲಿ ನಮ್ಮ ಕಾಲಹರಣ ಮಾಡದಂತೆ ಪ್ರಾರ್ಥಿಸೋಣ. ಕುಟುಂಬ ಪ್ರಾರ್ಥನೆ, ಬೈಬಲ್ ಧ್ಯಾನ, ಜಪಸರ ಇತರ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಮ್ಮನ್ನು ತೊಡಗಿಸಿ ದೇವರೊಡನೆ ಸತ್ಸಂಬಂಧ ಮತ್ತು ಆಳವಾದ ಬಾಂಧವ್ಯವನ್ನು ಹೊಂದುವಂತೆ ಪ್ರಾರ್ಥಿಸೋಣ. ಓ ದೇವರೇ, ನಮ್ಮ ಮೊರೆಯನ್ನು ಆಲಿಸಿರಿ. ಮೌನವಾಗಿ ನಮ್ಮ ವಿಶೇಷ ಪ್ರಾರ್ಥನೆಗಳಿಗೋಸ್ಕರ ಪ್ರಾರ್ಥಿಸೋಣ. ಸರ್ವಶಕ್ತ ನಿತ್ಯ ದೇವರೇ, ನಿಮ್ಮ ಪುತ್ರ ಕ್ರಿಸ್ತರಲ್ಲಿ ನಿಮ್ಮ ಮಹಿಮೆಯನ್ನು ಲೋಕಕ್ಕೆ ಪ್ರಕಟಿಸಿದಿರಿ. ನಿಮ್ಮ ಧರ್ಮಸಭೆಯ ಸೇವಾ ಕಾರ್ಯವನ್ನು ಮುನ್ನಡೆಸಿರಿ. ಅದು ನಿಮ್ಮ ನಾಮವನ್ನು ಪ್ರಕಟಿಸಲು, ವಿಶ್ವಾಸದಲ್ಲಿ ಸ್ಥಿರವಾಗಿರಲು, ನಮ್ಮ ರಕ್ಷಣೆಯನ್ನು ಎಲ್ಲೆಲ್ಲೂ ಜನರಿಗೆ ತರಲು ಅದಕ್ಕೆ ನೆರವು ನೀಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ನನ್ನ ಪ್ರೀತಿಯ ಕಾಣಿಕೆಗಳನ್ನು
ಸಹೋದರರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಈ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಸಮೃದ್ಧ ಕೊಡುಗೆಗಳಿಂದ ಪಡೆದು ನಿರ್ಗಮಿಸಲು ನಾವು ತಂದಿರುವ ಈ ಕಾಣಿಕೆಗಳನ್ನು ಸ್ವೀಕರಿಸಿರು. ನಿಮಗರ್ಪಿಸಲು ನಾವು ತಂದಿರುವ ಕಾಣಿಕೆಗಳನ್ನು ಸ್ವೀಕರಿಸಿರಿ. ನಿಮ್ಮ ಕೃಪಾವರದ ಮಹಾಶಕ್ತಿಯ ಕಾರ್ಯ ಸಾಧನೆಯು ಮೂಲಕ ಈ ಅತಿ ಪವಿತ್ರ ರಹಸ್ಯಗಳು ನಿಮ್ಮ ಪ್ರಸ್ತುತ ಜೀವನ ಶೈಲಿಯನ್ನು ಪಾವನಗೊಳಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತಿಯ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೂ ಯೋಗ್ಯವೂ ನ್ಯಾಯವಾಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಪಾವನ ಒಂದನ್ನು ಬಿಟ್ಟು ಮತ್ತೆಲ್ಲದರಲ್ಲೂ ನಮ್ಮಂತೆಯೇ ಜೀವಿಸಲು ನಮಗೆ ಒಬ್ಬ ರಕ್ಷಕರನ್ನು ನಿಮ್ಮ ದಯೆಯಿಂದ ಕಳುಹಿಸುವಷ್ಟ ಪ್ರೀತಿ ಲೋಕವನ್ನು ಪ್ರೀತಿಸಿದಿರಿ. ಹೀಗೆ ನಿಮ್ಮ ಪುತ್ರರಲ್ಲಿ ನೀವು ಪ್ರೀತಿಸುವುದನ್ನೇ ನಮ್ಮೆಲ್ಲರನ್ನು ಪ್ರೀತಿಸುವಂತಾಯಿತು. ನಾವು ಅವಿಧತೆಯಿಂದ ಪಾಪಗೈದು ಕಳೆದುಕೊಂಡ ನಿಮ್ಮ ಕೊಡುಗೆಗಳನ್ನು ಅವರ ವಿಧೇಯತೆಯಿಂದ ಮರಳಿ ಪಡೆಯುವಂತಾಯಿತು. ಆದ್ದರಿಂದ ಪ್ರಭು ಸಕಲ ದೂತ ಸಂತರ ಸಮೇತ ನಾವು ನಿಮಗೆ ಕೃತಜ್ಞತಾ ಸಲ್ಲಿಸುತ್ತಾ ನಮ್ಮ ಸಂಭ್ರಮದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ 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 ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ 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 ಹೋಸಾನ. ಪ್ರಭು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧಿ ಬಗ್ಗೆ ನೀವೇ. ಈ ಬಲಿಕಾಣಿಕೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮವನ್ನು ಇಬ್ಬನೇ ಸುರಿಸಿ ಪಾವನಗೊಳಿಸೆಂದು ಪ್ರಾರ್ಥಿಸುತ್ತೇವೆ. ನಮಗೆವು ನಮ್ಮ ಪ್ರಭು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಅಪರಾಧ ಮಾಡಿದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮಗೆ ಯಾತನೆಗೆ ಒಳಗದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನಾಂತ್ಯದಲ್ಲಿ ಅವರು ಪಾನಪಾತ್ರೆ ತೆಗೆದುಕೊಂಡು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಮತ್ತಿದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ರಕ್ತದ ಪಾತ್ರೆ.
ಈ ರಕ್ತವು ನಿಮ್ಮ ಹಾಗೂ ಎಲ್ಲರ ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಾವು ಈ ರೊಟ್ಟಿಯನ್ನು ಭುಜಿಸಿ ಈ ಮಾತಿನಿಂದ ಪಾನ ಮಾಡುವಾಗಲೆಲ್ಲ ನೀವು ಮರಳಿ ಬರುವಾಗ ಮರಣವನ್ನು ಸಾರುತ್ತೇವೆ. ಆದ್ದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿಯುವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರವನ್ನು ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಹಾಯಕ ಧರ್ಮಾಧ್ಯಕ್ಷರುಗಳಾದ ಆರೋಗ್ಯರಾಜ್ ಮತ್ತು ಸುಸೇನಾದನ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆಯೂ ದಯೆ ತೋರಿರಿ. ದೈವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷ್ಠರೊಂದಿಗೂ ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ದೈವಬೋಧನೆ ಶಿಷ್ಯರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೀಡುಗಳಿಂದ ನಮ್ಮ ರಕ್ಷಿಸೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನಿಸುತ್ತೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮ್ಗೆ ಕೊಡುತ್ತೇನೆ ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸ ನೀಕ್ಷಿಸಿರಿ. ಅದಕ್ಕೆ ನಮ್ಮ ಚಿತ್ತ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ಪಾಲಿಸಿರಿ. ಯುಗ ಯುಗಾಂತಕ್ಕೂ ಜೀವಿಸಲು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ.
ದೇವರ ಕುರಿಮರಿಗೆ ನಮಗೆ ದಯೆ ತೋರಿ ಪಾಪವ ನೀಗಲು ಬಂದ ದೇವರ ಕುರಿಮರಿಗೆ ನಮಗೆ ದಯೆ ತೋರಿ ಪಾಪವ ನೀಗಲು ಬಂದ ದೇವರ ಕುರಿಮರಿಗೆ ಶಾಂತಿ ನೀಡೆ ಮಗೆ ಶಾಂತಿ ನೀಡೆ ಮಗೆ ಶಾಂತಿ ನೀಡೆ ಮಗೆ. ಇಗೋ ದೇವರ ಕುರುಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವರು. ಕುರುಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯಲ್ಲಿ ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದು ಮಾತನ್ನು ನುಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ನೆಲೆಸಲು ಬಾ ಎನ್ನ ಹೃದಯ ತೆರೆಯುವೆ ಬೇಗನೆ ಬಾ ಯೇಸುವೇ ಬಾ ಯೇಸುವೇ ದಯವಿಟ್ಟು ನಿಂತ್ಕೊಳ್ಳಿ. ಈಗ ನಾವು ಈ ಶಿಲುಬೆಯನ್ನು ಆಶೀರ್ವದಿಸ್ತೇವೆ. ಅದಾದ ಮೇಲೆ ಮಾತೆ ಮರಿಯಮ್ಮನವರಾಗ ಸಂತ ಜೋಸಫರ ವಿಗ್ರಹಗಳನ್ನು ಕೂಡ ಆಶೀರ್ವದಿಸ್ತೇವೆ. ಸಾರ್ವಜನಿಕ ಆರಾಧನೆಗಾಗಿ ಹೊಸ ಶಿಲುಬೆಯನ್ನು ಆಶೀರ್ವದಿಸುವ ಆದೇಶ. ತಮ್ಮ ಅಪರಿಮಿತ ಪ್ರೀತಿಯ ಕಾರಣ ತಾವು ಆಶೀರ್ವದಿತರಾಗಿದ್ದೀರಿ. ಈ ದೇವರ ಸಂಪೂರ್ಣ ಪವಿತ್ರವಾದ ತಂದೆಯೇ, ಹಿಂದೊಮ್ಮೆ ಮಾನವಕುಲಕ್ಕೆ ನಾಚಿಕೆ ಮತ್ತು ಮರಣದ ಮೂಲವಾಗಿದ್ದ ಈ ವೃಕ್ಷ ನಮ್ಮ ಪಾಪ ಪರಿಹಾರ ಮತ್ತು ನಮ್ಮ ಮುಕ್ತಿ ಮಾರ್ಗದ ಶಿಲುಬೆಯಾಗಿದೆ. ಯೇಸುವೆ, ನಮ್ಮ ಅರಸರೇ, ನಿಮ್ಮ ಪುರೋಹಿತರು ಹಾಗೂ ಗುರುಗಳೇ, ನಾವು ವಿನಮ್ರವಾಗಿ ಶಿಲುಬೆಯ ಮರವನ್ನು ಏರಿ ಅದನ್ನು ಸಿಂಹಾಸನವಾಗಿ ಪರಿವರ್ತಿಸಿದಿರಿ. ಹಾಗೆ ಅದನ್ನು ಪವಿತ್ರ ಪೀಠದ ಬಲಿಯನ್ನಾಗಿಯೂ ಮಾರ್ಪಡಿಸಿದಿರಿ. ನಮ್ಮೆಲ್ಲ ಸಂಸ್ಕಾರಗಳಿಗೆ ರಕ್ಷಣೆ ಶಕ್ತಿ ನೀಡುವತ್ತಾದ ಹೊಸ ಕಾನೂನು ಎಂಬಂತೆ ಶಿಲುಬೆಯ ಮೇಲೆ ತಮ್ಮ ಹಸ್ತಗಳನ್ನು ಅಗಲಿಸಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದಿರಿ. ಗೋಧಿಯ ಒಂದು ಕಾಳು ಅಸುನೀಗಿ ಈ ಮೂಲಕ ವಿಫಲವಾದ ಫಲಗಳನ್ನು ನೀಡುವುದು ಎಂದು ಈ ಹಿಂದೆಯೇ ನುಡಿದುದನ್ನು ಶಿಲುಬೆಯ ಮೇಲಿಂದ ಸಾಕ್ಷಾತ್ಕರಿಸುವಿರಿ. ನಮ್ಮ ತೊಂದರೆಗಳಲ್ಲಿ ಶಿಲುಬೆ ನಮಗೆ ಸಮಾಧಾನ ನೀಡಲಿ, ಅಪಾಯದಲ್ಲಿ ನಮಗೆ ಆಶ್ರಯವಾಗಲಿ, ಜೀವನದ ಪಯಣದಲ್ಲಿ ನಮಗೆ ರಕ್ಷಣೆಯಾಗಿರಲಿ. ತಾವು ತಮ್ಮನ್ನು ತಮ್ಮ ಮಾನವಾದ ಸ್ವರ್ಗಲೋಕಕ್ಕೆ ಆಹ್ವಾನಿಸುವವರೆಗೂ ತಂದೆ ಕ್ರಿಸ್ತ ಮೂಲಕ ಇದೆಲ್ಲವನ್ನು ಕರುಣಿಸಿರಿ. ಆಮೆನ್. ಸರ್ವಶಕ್ತ ನಿತ್ಯ ದೇವರೇ, ನಿಮ್ಮ ಮಹಿಮೆಯನ್ನು ಸ್ಮರಿಸಲು ತಮ್ಮ ಶಾರೀರಿಕ ಕಣ್ಣುಗಳಿಗೆ ನಿಲುಕುವಂತಹ ಅನೇಕ ಧಾರ್ಮಿಕ ವಸ್ತುಗಳನ್ನು ನಮಗೆತ್ತಿರುವಿರಿ. ಈ ನಮ್ಮ ಸಂತ ಜೋಸಫರ ಹಾಗೂ ಮರಿಯಮ್ಮನವರು ನೀಕ್ಷಿಸಿ ಆಶೀರ್ವದಿಸಿ ಪವಿತ್ರೀಕರಿಸಿರಿ. ಇದರ ಮೂಲಕ ನಾವು ನಮ್ಮ ವಿಶ್ವಾಸದ ಕಣ್ಣುಗಳಿಂದ ನಿಮ್ಮ ಕುಮಾರ ಕ್ರಿಸ್ತರ ಪ್ರೀತಿಯನ್ನು, ಕನ್ಯಾಮನವರ ಹಾಗೂ ಸಂತ ಜೋಸಫರ ನಿರಂತರ ನೆರವನ್ನು ಸವಿಯ ಮಾಡಿರೆಂದು ನಮ್ಮ ಕರ್ತವ್ಯ ಕ್ರಿಸ್ತ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಪ್ರಾರ್ಥಿಸೋಣ. ನಮ್ಮ ಪುತ್ರರ ಯಾತನೆಯ ಅನಂತ ಸ್ಮರಣೆಯಾದ ಈ ದಿವ್ಯ ಸಂಸ್ಕಾರವನ್ನು ನಾವು ಭುಜಿಸಿದ್ದೇವೆ. ನಮ್ಮ ವರ್ಣಿತ ಕಾಲದಲ್ಲಿ ಪ್ರೀತಿಯಿಂದ ಅವರೇ ನಮಗಿತ್ತಿರುವ ಈ ಕೊಡುಗೆಯ ನಮ್ಮ ರಕ್ಷಣೆಗೆ ಉಪಯುಕ್ತವಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ತಲೆಬಾಗಿ ದೇವರ ಆಶೀರ್ವಾದ ಸ್ವೀಕರಿಸಿರಿ. ಸರ್ವಶಕ್ತ ದೇವರ ಸಕಲ ಅಪ್ಪತ್ತುಗಳನ್ನು ನಿಮ್ಮಿಂದ ದೂರವಿರಲಿ. ಕರುಣೆಯಿಂದ ತಮ್ಮ ಆಶೀರ್ವಾದ ಕೊಡುಗೆಗಳನ್ನು ನಿಮ್ಮ ಮೇಲೆ ಸುರಿಸಲಿ. ಆಮೆನ್. ದೇವರು ತಾವು ತಮ್ಮ ವಾಕ್ಯಗಳನ್ನು ನಿಮ್ಮ ಹೃದಯಗಳು ಏಕಾಗ್ರತೆಯಿಂದ ಕಿವಿಗೊಡುವಂತೆ ಮಾಡಿ ನಿಷ್ಠೆ ಆನಂದದಿಂದ ಅವುಗಳನ್ನು ತುಂಬಲಿ. ಆಮೆನ್. ದೇವರು ನೀವು ಒಳಿತನ್ನು ಯೋಗ್ಯವಾದನ್ನು ಸದಾ ಅರಿತು ದೇವರ ಆಜ್ಞೆಗಳ ಪಥದಲ್ಲಿ ಸಾಗಲು ಸದಾ ಹಾತೊರೆಯುತ್ತಾ ಸ್ವರ್ಗೀಯ ಸದಸ್ಯರೊಡನೆ ಸಹಬಾಧ್ಯಸ್ಥರಾಗುವಂತೆ ಅನುಗ್ರಹಿಸಲಿ. ಆಮೆನ್. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ಸೇರಲಿ. ಆಮೆನ್. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದಯಮಾಡಿ ಕುಳಿತುಕೊಳ್ಳಿ. ಪ್ರಿಯರೇ, ಇಂದು ನಮ್ಮೆಲ್ಲರಿಗೂ ಸಂತೋಷದ ದಿನ, ಸಂಭ್ರಮದ ದಿನ. ಆ ಸಂತೋಷದೊಂದಿಗೆ ನಮಗೆ ಬೇಕಾಗಿರುವುದು ಶಾಂತಿ ಸಮಾಧಾನ. ಶಾಂತಿ ಸಮಾಧಾನದ ಮಾತಿಗೆ ಮೀಸಲಾಗಿರುವ ಈ ಬಲಿಪೂಜಾ ಕೇಂದ್ರವನ್ನು ನಾವೆಲ್ಲರೂ ಉದ್ಘಾಟಿಸಿದ್ದೇವೆ. ಇದು ಹೇಗಿತ್ತು ಎಂದು ಅನೇಕರಿಗೆ ಗೊತ್ತಿಲ್ಲ. ಹಳೆಯ ಒಂದು ಫ್ಯಾಕ್ಟರಿಯ ರೀತಿಯಲ್ಲಿತ್ತು. ಅದನ್ನು ದೇವಾಲಯವಾಗಿ ನವೀಕರಿಸಲು ಅನೇಕ ರೀತಿಯಲ್ಲಿ ಶ್ರಮಿಸಿದ್ದಾರೆ. ಅವರೆಲ್ಲರನ್ನ ನೆನೆದು ಧನ್ಯವಾದಗಳನ್ನು ಸಲ್ಲಿಸಲು ಹಾಗೂ ಅಭಿನಂದಿಸಲು ನಮ್ಮ ಬೆಂಗಳೂರು ಮಹಾಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಪೀಟರ್ ಮಚೋಡ್ ಅವರನ್ನು ನಾನು ಸಂತೋಷದಿಂದ ಸ್ವಾಗತಿಸುತ್ತೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪೂಜೆಯ ಬೋಧನೆಯಲ್ಲಿ ಹೇಳಿದ ಹಾಗೆ ಈ ಒಂದು ವಿಚಿತ್ರ ಕಾರ್ಯ ದೇವರ ಕಾರ್ಯ, ನಮ್ಮದಲ್ಲ. ನಾವು ಎಷ್ಟೋ ಯೋಚನೆ ಮಾಡಿದರೂ ಕೂಡ ಬಹುಶಃ ನಮ್ಮಿಂದ ಇಂಥ ಒಂದು ದೈವ ಕಾರ್ಯಗಳು ಸಾಧ್ಯವಾಗುವುದಿಲ್ಲ. ಭಾಳಷ್ಟು 2-3 ತಿಂಗಳ ಹಿಂದೆ ನಾನು ಈ ಕಡೆ ಹೋಗುವಾಗ ನನಗೆ ಯಾರು ಹೇಳಿದರು, ಇಲ್ಲೊಂದು ಜಾಗ ಯಾರು ಮಾಡಲಿಕ್ಕೆ ತಯಾರಾಗಿದ್ದಾರೆ ಅಂದ್ಕೊಂಡು ನೋಡಿಕೊಂಡು ನಾನು ಹೇಳಿದಾಗ ಆವಾಗ ಅರುಣ್ ಫಾದರ್ ಕೂಡ ನನ್ನ ಜೊತೆ ಬಂದಿದ್ದರು ಮತ್ತು ಹೇಳಿದರು, ಇಲ್ಲಿಯ ಜನರಿಗೆ ಇದು ಯುಕ್ತವಾಗುವುದು, ಯಾಕಂದರೆ ನಮ್ಮ ಚರ್ಚ್ ಹಾಗೂ ಇತರ ಚರ್ಚ್ಗಳು ಸ್ವಲ್ಪ ದೂರ ಆಗ್ತದೆ, ಆದರೆ ಇಲ್ಲಿರುವಂಥ ಜನರಿಗೆ ಯುಕ್ತವಾಗುವುದು ಅಂದ್ಕೊಂಡು ಹೇಳಿದರು. ಅದೇ ರೀತಿಯಲ್ಲಿ ನಾನು ಇಲ್ಲಿ ಗುರುಗಳು ನೇಮಿಸಿದಾಗ ಫಾದರ್ ಎಡ್ವಿನ್ ಶೈಲೇಂದ್ರ ಅವರಿಗೆ, ನಾವು ಅವರಿಗೆ ಶೈಲಾ ಅಂತ ಕರಿತೀವಿ, ಬಹಳ ಪ್ರೀತಿಯಿಂದ. ನೀವು ಕರಿಬೇಡ್ರಿ, ನಾನಷ್ಟೇ ಕರೆಯೋದವರಿಗೆ, ಓಕೆ. ಮತ್ತು ಫಾದರಿಗೆ ನಾನು ಕೇಳಿದಾಗ ಅವ್ರು ಹೇಳಿದರು, ಫಾದರಿ ನಾನು ಭಾಳ ಸಂತೋಷದಿಂದ ಈ ಉಪಧರ್ಮ ಕೇಂದ್ರವನ್ನು ನಾನು ಸ್ವೀಕರಿಸ್ತೇನೆ. ಮತ್ತು ನಾನು ಅವ್ರಿಗೆ ಕೇಳಿದೆ ಯಾವ ಹೆಸರು ಇಲ್ಲಿ ಇಡಬಹುದು ಅಂದ್ಕೊಂಡು ಅವ್ರ ಬಾಯಿಂದ ಬಂದಂಥ ದಿವ್ಯ ಮಾತು ಅಥವಾ ಹೆಸರು ಶಾಂತಿಯ ರಾಣಿ, ದ ಕ್ವೀನ್ ಆಫ್ ಪೀಸ್ ಅಂದ್ಕೊಂಡು ಹೇಳಿದಾಗ ಆಗಲಿ
ನಮ್ಮ ಬೆಂಗಳೂರು, ಇಡೀ ಬೆಂಗಳೂರಿಗೆ ಶಾಂತಿ ಬೇಕು ಮತ್ತು ಶಾಂತಿಗೋಸ್ಕರ ಈ ಬೇಡುವಂಥ ಒಂದು ಚರ್ಚ್ ಆಗಲಿ ಮತ್ತು ದೇಶಕ್ಕೆ ವಿದೇಶಕ್ಕಷ್ಟೇ ಅಲ್ಲದೆ ನಮ್ಮ ಕುಟುಂಬದಲ್ಲಿ ಅಶಾಂತಿ ಇದ್ದಾಗ, ಜಗಳಿದ್ದಾಗ, ತಪ್ಪು ತಿಳುವಳಿಕೆ ಇದ್ದಾಗ ಬಹುಶಃ ನಾವು ಇಲ್ಲಿ ಬಂದ್ಕೊಂಡು ಮಾತಿ ಮರಿಯಮ್ಮನ ಹತ್ರ ನಾವು ಕೇಳ್ಬೋದು, ಮಾತಿ ಮರಿಯಮ್ಮನವರೇ ನೀವು ನಮ್ಮಲ್ಲಿ ಶಾಂತಿ ಕೊಡಿರಿ ಅಂದ್ಕೊಂಡು ನಾವು ಕೇಳಿಕೊಳ್ಳಬಹುದು. ಅದಕ್ಕಾಗಿ ಈ ಕೆಲಸ ನಾವು ತಾತ್ಕಾಲಿಕವಾಗಿ ಮಾಡಿದ್ದೇವೆ. ಯಾಕಂದರೆ ಇನ್ನೂ ಭಾಳಷ್ಟು ನಾವು ಸರ್ಕಾರದಿಂದ ಪರ್ಮಿಷನ್ ತೊಗೊಳ್ಬೇಕಾಗಿದೆ, ಜಾಗದ ಪತ್ರ ಕೂಡ ನಾವು ಸರಿಪಡಿಸಬೇಕಾಗ್ತದೆ. ಅದಕ್ಕಾಗಿ ತಾತ್ಕಾಲಿಕವಾಗಿ ನಾನು ಫಾದರ್ಗೆ ಹೇಳಿದ್ದೇನೆ, ಒಂದು 6 ತಿಂಗಳು ನೋಡು, ಅದಾದಮೇಲೆ ನಾವು ಡಿಸಿಷನ್ ತೊಗೊಳ್ಳೋಣ ಅಂದ್ಕೊಂಡು ಹೇಳಿದ್ದೇನೆ. ಮತ್ತು ಈ ಕೆಲಸಕ್ಕೆ ಮೊದಲಾಗಿ ತಯಾರಾಗಿದ್ದಂಥ ಮತ್ತು ತನ್ನ ಯೌವನ ಸೇವೆಯನ್ನು ಸಲ್ಲಿಸಲಿಕ್ಕೆ ತಯಾರಾಗಿದ್ದಂಥ ನಮ್ಮ ಫಾದರ್ ಎಡ್ವಿನ್ ಶೈಲೇಂದ್ರವರಿಗೆ ನಾನು ಧನ್ಯವಾದ ಹೇಳುತ್ತೇನೆ. ಬಟ್ ಮೊದಲಾಗಿ ಅವರಿಗೆ ನಾನು ಗೌರವಿಸ್ತೇನೆ. ಅದೇ ರೀತಿಯಲ್ಲಿ ಈ ಕೆಲಸಕ್ಕೆ ಹಿಂದಿಂದ ಮುಂದಿಂದ ಶ್ರಮಿಸಿದವರು ನಮ್ಮ ಫಾದರ್ ಅರುಣ್ ಬಾಲರಾಜ್ ಅವರು. ಮತ್ತು ಈ ಕೆಲಸ ಶುರು ಮಾಡಿದಾಗ ಅವರಿಗೆ ವಲಯ ಹಿರಿಯ ಗುರುಗಳಾಗಿ ನಾನು ನೇಮಿಸಿದ್ದೇನೆ, ಡೀನ್ ಅಂತೇವೆ. ಅದಕ್ಕಾಗಿ ಅವರಿಗೂ ಕೂಡ ನಾನು ಅವರ ವತಿಯಲ್ಲಿ ಈ ದೇವಾಲಯ ಬರ್ತದೆ, ಕಿರು ದೇವಾಲಯ ಬರ್ತದೆ. ಅದೇ ರೀತಿಯಲ್ಲಿ ನಮ್ಮ ವಲಯ ಶ್ರೇಷ್ಠ ಗುರುಗಳಾಗಿ ಅವರು ಫಾದರ್ ಶೈಲೇಂದ್ರ ಅವರಿಗೆ ಕೂಡ ತಮ್ಮ ಅನುಸರಣಿಕೆಗಳು, ತಮ್ಮ ಸಜೆಷನ್ಸ್, ಸೂಚನೆಗಳು ಕೊಡ್ಬೋದು ಅಂದ್ಕೊಂಡು ನಾನು ಫಾದರ್ ಅರುಣ್ ಬಾಲರಾಜ್ ಅವರಿಗೆ ಕೂಡ ನಾನು ಗೌರವಿಸಲಿಕ್ಕೆ ಕರೀತೇನೆ. ಮತ್ತು ಈ ದೇವಾಲಯದ ಕೆಲಸ ಹಾಗೂ ನಮ್ಮ ಫಾದರ್ ಅವರ ಮನೆ ನಾವಲ್ಲಿ ಇಲ್ಲೇ ಮಾಡಿದ್ದೇವೆ. ಯಾಕೆಂದರೆ ಇತರ ಬಾಡಿಗೆಗೆ ಕೊಡೋದಕ್ಕಿಂತ ಅದೇ ಒಂದು ರೂಮ್ ನಾವು ಸರಿಪಡಿಸ್ಕೊಂಡು ಫಾದರ್ ಇರುವಂಥ ವ್ಯವಸ್ಥೆ ಕೂಡ ಇಲ್ಲೇ ಮಾಡಿದ್ದೇವೆ. ದೇವಾಲಯ ವ್ಯವಸ್ಥೆ ಕೂಡ ಇಲ್ಲೇ ಆಗಿದೆ. ಮತ್ತು ಈ ಕೆಲಸ ಮಾಡಲಿಕ್ಕೆ ಸೂಕ್ಷ್ಮ ಮತ್ತು ಒಳ್ಳೆಯ ರೀತಿಯಿಂದ ಮತ್ತು ಕೆಲವು ಸಮಯದಿಂದ ಮಾಡಿದಂಥ ನಮ್ಮ ಕಾಂಟ್ರಾಕ್ಟರ್ ಜೇಮ್ಸ್ ಅವರಿಗೆ ಕೂಡ ನಾನು ಇವತ್ತು ಪ್ರಶಂಸಿಸ್ತೇನೆ. ಮತ್ತು ಬಾಕಿ ಇದಕ್ಕೆ ಕೆಲಸ ಎಲ್ಲ ದಯವಿಟ್ಟು ಬೇಗ ಮುಗಿಸ್ಬೇಕು ಅಂದ್ಕೊಂಡು ನಾನು ಕೇಳ್ಕೊಳ್ತೇನೆ. ಓಕೆ, ಇಲ್ಲಿದ್ರೆ ನಾನು ಫಾದರ್ಗೆ ಮನೆ ಕಳಿಸ್ಬೇಕಾಗ್ತದೆ. ಓಕೆ, ಬರ್ರಿ. ಈಗ ನಂದು ಆಯ್ತು. ಈಗ ಯಾರು ನನಗೂ ಕೂಡ ಥ್ಯಾಂಕ್ ಮಾಡಲಿಕ್ಕೆ ಇರ್ತಿರ್ತಾರೆ. ಬರ್ರಿ ಬೇಗ ಮುಗಿಸ್ಬಿಡಿ. ಬೇರೆ ನೂತನವಾಗಿ ಧರ್ಮ ಕೇಂದ್ರದ ಗುರುಗಳನ್ನು ನಾವು ನೋಡಿದ್ದೇವೆ. ಆದರೆ ಈಗ ನೇಮಕವಾಗಿರುವುದು ಈ ಬಲಿಪೂಜಾ ಕೇಂದ್ರದ ನೂತನ ಗುರುಗಳು ಫಾದರ್ ಶೈಲಾ ವಿಷಯ ಬೀಳ್ತಾ ಇದ್ರು. ಅವರು ತಮ್ಮ ಸಂತೋಷವನ್ನು ಹಾಗೂ ಆಕಾಂಕ್ಷೆಯನ್ನು ನಮ್ಮೆಲ್ಲರ ಮುಂದೆ ಹಂಚಿಕೊಳ್ಳಲಿದ್ದಾರೆ. ಸಲ್ಲಿಸಿ ಪ್ರಭುವಿಗೆ ಧನ್ಯವಾದ, ಏಕೆಂದರೆ ಆತ ಒಳ್ಳೆಯವ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಯೋಚನೆ ಎಷ್ಟರ ಮಟ್ಟಿಗೆ ಇದೆ ಅಂದರೆ ನಮಗೆ ಗೊತ್ತಿಲ್ಲ. ಎಲ್ಲೆಲ್ಲೋ ಹೋಗಿ
ಎಲ್ಲೋ ಬರುವಂತಹ ಒಂದು ಸನ್ನಿವೇಶ. ಈ ಭಾಗದಲ್ಲಿ ಒಂದು ದೇವಾಲಯದ ಒಂದು ಚಿತ್ರ ನಮ್ಮ ಧರ್ಮಾಧ್ಯಕ್ಷರಿಗೆ ಕಂಡು ಈ ಜಾಗದಲ್ಲಿ ಒಂದು ದೇವಾಲಯವನ್ನು ಆರಂಭ ಮಾಡಬೇಕು ಅಂತ ಹೇಳಿ ಸರಿಸುಮಾರು 2 ತಿಂಗಳುಗಳಲ್ಲಿ ಈ ಜಾಗದ ಸಂಪೂರ್ಣ ನವೀಕರಣ ಹಾಗೂ ಈ ಜಾಗದ ಕ್ರಯದ ಎಲ್ಲ ರೀತಿಯ ಪೇಪರ್ ಕೆಲಸಗಳನ್ನು ತ್ವರಿತವಾಗಿ ಮಾಡಿದ್ದಾರೆ. ಮೇ ತಿಂಗಳಲ್ಲಿ ಇದರ ಬಗ್ಗೆ ನಾವು ಮಾತಾಡಿದ್ದಷ್ಟೇ. ಜುಲೈಯಲ್ಲಿ ಈ ಪೂರ ಆಸ್ತಿ ಬೆಂಗಳೂರು ಮಹಾಧರ್ಮ ಕ್ಷೇತ್ರಕ್ಕೆ ಸೇರಿದಾಗಿದೆ. ಹಾಗೂ ಇಲ್ಲಿ ಸಮಾಧಾನದ ರಾಣಿಯ ದೇವಾಲಯವಾಗಬೇಕು ಅಂತ ಹೇಳಿ ಧರ್ಮಾಧ್ಯಕ್ಷರ ಒಂದು ಯೋಜನೆ ದೇವರ ದೃಷ್ಟಿಯಲ್ಲಿ ಇದು ನೆರವೇರಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅವರ ದಿವ್ಯ ದೃಷ್ಟಿ ನಮ್ಮನ್ನು ಈ ಧರ್ಮಸಭೆಯನ್ನು ಮುನ್ನಡೆಸಲಿ ಎಂದು ನಾನು ಬೇಡಿಕೊಳ್ತೇನೆ. ಇದು ನವೀಕರಣ ಕಾರ್ಯವಾದರೂ ಇಲ್ಲಿ ಅನೇಕ ಕೆಲಸಗಳು ನಡೆಯಬೇಕಾಗಿ ಬಂತು. ಒಂದೇ ಒಂದು ತಿಂಗಳಿನಲ್ಲಿ ಅನೇಕ ಕೆಲಸಗಳು ಇಲ್ಲಿ ಜರುಗಬೇಕಾಗಿತ್ತು. ಅನೇಕ ಕೆಲಸಗಳನ್ನು ಮಾಡಿ ಇಂದು ಇಲ್ಲಿ ಕುಳಿತುಕೊಳ್ಳಲು ನಮಗೆ ಯೋಗ್ಯವಾಗಿ ಅನುವು ಮಾಡಿಕೊಟ್ಟವರು, ಕೇಳಿದ ಹಾಗೆ ನಮಗೆ ಮಾಡಿಕೊಟ್ಟವರು ನಮ್ಮ ಜೇಮ್ಸ್ರವರು. ಅದಕ್ಕಿಂತಲೂ ವಿಶೇಷವಾಗಿ ನಮ್ಮ ಧರ್ಮಾಧ್ಯಕ್ಷರು ಇದರ ಸಲುವಾಗಿ ಬಹಳಷ್ಟು ಯೋಚನೆಯನ್ನು ಇಟ್ಕೊಂಡಿದ್ದರು. ಪ್ರತಿ ಬಾರಿ ನಾನು ಅವರನ್ನು ಭೇಟಿಯಾಗುವಾಗೆಲ್ಲ ಇದರ ಬೆಳವಣಿಗೆಯನ್ನು ಕೇಳ್ತಾಯಿದ್ರು. ಇಲ್ಲಿ ಇರುವಂಥ ಕೆಲಸಗಳು ಏನು ಮಾಡಬೇಕು, ಎಷ್ಟರ ಮಟ್ಟಿಗೆ ಸಾಗ್ತಾ ಇದೆ, ಹಾಗೂ ಖುದ್ದಾಗಿ ಅವರೇ ಸುಮಾರು 3-4 ಬಾರಿ ಇಲ್ಲಿ ಬಂದು ನೋಡಿಕೊಂಡು ಹೋಗಿದ್ದಾರೆ. ಅಷ್ಟು ಕಾಳಜಿಯಿಂದ ಈ ದೇವಾಲಯವನ್ನು, ಈ ಕಿರು ದೇವಾಲಯವನ್ನು ಆಗಿಸಲು ಅವರು ಶ್ರಮವನ್ನು ವಹಿಸಿದ್ದಾರೆ. ಮೊದಲಿಗೆ ಅವರ ಈ ದೂರದೃಷ್ಟಿಗೆ ಈ ಧರ್ಮಸಭೆ ಬೆಳೆಯುವುದಕ್ಕೆ ಅವರು ತೆಗೆದುಕೊಂಡ ನಿರ್ಧಾರಕ್ಕೆ ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ಥ್ಯಾಂಕ್ ಯು ಡಿಯರ್ ಲಾರ್ಡ್. ಹಾಗೆ ಎಲ್ಲ ರೀತಿಯಲ್ಲಿ ನನಗೆ ಸಹಕಾರ ನೀಡಿದವರು ಈ ವಲಯಾಧಿಕಾರಿಗಳು, ನಮ್ಮ ನಲ್ಮೆಯ ಫಾದರ್ ಅರುಣ್ ಬಾಲರಾಜ್ರವರು. ಈ ಜಾಗದ ಆಗು ಹೋಗುಗಳು, ಇಲ್ಲಿರುವಂಥ ಜನರು ಹಾಗೂ ಇಲ್ಲಿ ಮಾಡಬಹುದಾದಂಥ ಕಾರ್ಯಗಳಿಗೆ ಅವರೇ ನಮಗೆ ಸಹಕಾರ. ಅವರಿಗೂ ಕೂಡ ಈ ಸಮಾಧಾನದ ರಾಣಿಯ ಈ ಬಲಿಪೂಜಾ ಕೇಂದ್ರದ ಈ ಎಲ್ಲ ಭಕ್ತಾದಿಗಳ, ಈ ಆಸುಪಾಸಿನ ಎಲ್ಲ ಭಕ್ತಾದಿಗಳ ಪರವಾಗಿ ಅವರಿಗೂ ನಾನು ತುಂಬ ಹೃದಯ ಧನ್ಯವಾದನ ಸಲ್ಲಿಸುತ್ತೇನೆ. ಹಾಗೆ ನಮಗೆ ಎಲ್ಲ ಥರದಲ್ಲೂ ಸಹಕಾರ ನೀಡಿದ, ಮೊದಲಿಗೆ ಎಲ್ಲ ರೀತಿಯ ಪೂಜಾ ವಸ್ತುಗಳನ್ನು ಖರೀದಿ ಮಾಡಲು ಸುಮಾರು 50,000ದಷ್ಟು ವಸ್ತುಗಳನ್ನು ನಮಗೆ ಖರೀದಿ ಮಾಡಲು ಸಹಾಯ ಮಾಡಿದವರು ಕಮ್ಮನಹಳ್ಳಿಯ ಸಂತ ಪಯಸರ ದೇವಾಲಯದ ಪ್ಯಾರಿಸ್ ಪ್ರೀಸ್ಟ್ ಫಾದರ್ ಅರುಣ್ ಸಂತೋಷ್ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಈ ರೀತಿಯ ಕಾರ್ಯಗಳು ನನಗೆ ಬೇಕು ಅಂತ ಕೇಳಿಕೊಂಡಾಗ ಮೊದಲಿಗೆ ಅವರು ನನಗೆ ಧೈರ್ಯ ಕೊಟ್ಟು ಎಲ್ಲವನ್ನ ಖರೀದಿಸಲು ಹಾಗೂ ಜೊತೆಗೆ ತಾವೇ ಬಂದು ಇದನ್ನೆಲ್ಲ ನನಗೆ ಖರೀದಿ ಮಾಡಲು ಸಹಾಯ ಮಾಡಿದ್ದಾರೆ. ಅವರ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ. ಹಾಗೆ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ಗುರುಗಳು, ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳು ತಮ್ಮ ಪ್ರೀತಿಯನ್ನು ಅವರು ತೋರಿಸಲಿಕ್ಕೆ ನನ್ನ ಜೊತೆ ನಾವಿದ್ದೇವೆ ಎಂಬ ಭರವಸೆಯನ್ನು ಕೊಡಲಿಕ್ಕೆ ಇಲ್ಲಿ ಬಂದು ಸೇರಿದ್ದಾರೆ. ಇಲ್ಲಿ ಸೇರಿರುವ ಪ್ರತಿಯೊಂದು ಗುರುಗಳಿಗೂ ನಾನು ನನ್ನ ಮನದಾಳದ ನಮನ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಡಿಯರ್ ಫಾದರ್. ದೇವಾಲಯ ಚಿಕ್ಕದಾದರೂ ನವೀಕರಣಕ್ಕೆ ತೆಗೆದುಕೊಂಡದ್ದು ಬಹಳಷ್ಟು ಕೆಲಸಗಳಿವೆ. ಸುಮಾರು ಕೆಲಸಗಳು ಮಾಡ್ತಾ ನಮ್ಮ ಕಣ್ಣಿಗೆ ಇದು ಮಾಡಬೇಕು, ಇನ್ನೇನೋ ಮಾಡಬೇಕು ಅಂತ ಯೋಚನೆಗಳು ದಿನೇ ಹೆಚ್ಚಾಗ್ತಲೇ ಹೋಯಿತು, ಕಡಿಮೆ ಆಗಲಿಲ್ಲ. ಸಂಜೆ 4 ಗಂಟೆವರೆಗೂ ಇಲ್ಲಿ ಕೆಲಸ ನಡೀತಾನೆ ಇತ್ತು. ಅಷ್ಟು ಕೆಲಸಗಳಿಗೆ ಜೊತೆಯಾಗಿ ನನಗೆ ನಿಂತವರು ಅನೇಕರು ಈ ಜಾಗದ ಇಂದಿನ ಸ್ಥಿತಿಗೆ ಕಾರಣಕರ್ತರಾಗಿದ್ದಾರೆ. ಅವರೆಲ್ಲ ನಾನು ನೆನೆದು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುವುದು ನನ್ನ ಕರ್ತವ್ಯವಾಗಿದೆ. ಆದ್ದರಿಂದ ಎಲ್ಲರನ್ನು ನಾನು ಸ್ಮರಿಸಲು ಇಲ್ಲಿ ನೆನೆಸುತ್ತೇನೆ. ಮೊದಲಿಗೆ ಈ ಜಾಗಕ್ಕೆ ಭೇಟಿ ಕೊಟ್ಟಿದ್ದು
ಪ್ರಮೀಳಾ ಲೂಯಿಸ್, ಸಂತ ಜಾನ್ ಪಾಲ್ ತೃತೀಯ ಜಾನ್ ಪಾಲ್ ಈ ದೇವಾಲಯಕ್ಕೆ ಸೇರಿದಂಥ ಹೊರಮಾವು ದೇವಾಲಯಕ್ಕೆ ಸೇರಿದಂಥ ಇವರು, ನಾನು ಆರಂಭ ದಿನಗಳಲ್ಲಿ ಇಲ್ಲಿ ಇರುವಾಗ ಅವರ ಮನೆ ಇಲ್ಲೇ ಇದೆ. ಅವರ ತಾಯಿ ಸಂತ ಫ್ರಾನ್ಸಿಸ್ ದೇವರ ಪ್ರಧಾನದಲ್ಲಿರ್ತಾರೆ. ಅವರು ಬಂದು ಈ ಜಾಗವನ್ನು ನೋಡಿಕೊಂಡು ಹೋದರು. ನನ್ನ ಮನೆ ಇಲ್ಲೇ ಹತ್ರದಲ್ಲೇ ಇದೆ ಅಂತ ಹೇಳಿ ಬಂದು ಅವರು ನನ್ನ ಜೊತೆಯಲ್ಲಿ ನಿಂತ್ಕೊಂಡು ಮಾಡಬಹುದಾದ ಕೆಲಸಗಳಲ್ಲಿ ಅವರ ಯೋಜನೆಗಳನ್ನು ಹಾಗೂ ಹಣದ ಸಹಾಯವನ್ನು ಮಾಡಿರ್ತಾರೆ. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಅನೇಕ ಜನ ನನಗೆ ಹಣದ ಸಹಾಯವನ್ನು ಈಗಾಗಲೇ ಮಾಡಿರುತ್ತಾರೆ. ಇವರೆಲ್ಲರನ್ನು ನಾನು ಇಲ್ಲಿ ನೆನೆಸಿಕೊಳ್ಳುತ್ತೇನೆ. ಮೊದಲಿಗೆ ಜೆರಾರ್ಡ್ ಮತ್ತು ಮಾಲಾ ಅವರ ಕುಟುಂಬದವರು ಸಂತ ಫ್ರಾನ್ಸಿಸ್ ದೇವರ ಪ್ರಧಾನಾಲಯದಿಂದ, ಮೇರಿ ಕಮಲಾ ಮತ್ತು ಅವರ ಕುಟುಂಬದವರು ಫ್ರಾನ್ಸಿಸ್ ದೇವರ ಪ್ರಧಾನಾಲಯದಿಂದ, ಸ್ಯಾಂಡ್ರಾ ಪಿಂಟೋ ಇವರು ಕೂಡ ಫ್ರಾನ್ಸಿಸ್ ದೇವರ ಪ್ರಧಾನಾಲಯದಿಂದ, ನಮ್ಮ ಕಮ್ಮನಹಳ್ಳಿಗೆ ಸೇರಿದಂಥ ಸ್ಟೆಲ್ಲಾ ಕೆನಡಿ ಮತ್ತು ಶೀಲಾ ಇವರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಹೀಗೆ ಪ್ರಮೀಳಾ ಮತ್ತು ಶಾಂತಿ ಇವರು ಕೂಡ ನನಗೆ ಸಹಾಯವನ್ನು ಮಾಡಿದ್ದಾರೆ. ವಿಜಯ್ ಪಾಲ್, ಪ್ರಸಾದ್ ರವರು, ಮಾರ್ತಾ ಮತ್ತು ಅಮ್ರೋಜಪ್ಪ ಇವರು, ಬ್ರದರ್ ಪೀಟರ್ ಮೈಲಸಂದ್ರದಿಂದ, ಮ್ಯಾಗಿ ಫ್ರಾನ್ಸಿಸ್ ದೇವರ ಪ್ರಧಾನಾಲಯದಿಂದ, ಲಾಜರ್ ಅವರು ಬಂದಿರ್ತಾರೆ. ಅವರು ಝೀಟಾ ಡಿಸೋಸಾ ಯಲಂಕ ನ್ಯೂ ಟೌನಿಂದ, ಹೃದಯರಾಜ್ ಮತ್ತು ಅನಿತಾ ಇವರು ಫ್ರಾನ್ಸಿಸ್ ದೇವರ ಪ್ರಧಾನಾಲಯದಿಂದ, ರಾಜ್ಕುಮಾರ್ ಮತ್ತು ಪ್ರಭಾ ಇವರ ಕುಟುಂಬದವರು, ಮೈಕಲ್ ಅಟ್ಲಾಸ್ ಎಂಟರ್ಪ್ರೈಸಸ್ ಅವರು ಫ್ರಾನ್ಸಿಸ್ ದೇವರ ಪ್ರಧಾನಾಲಯದಿಂದ, ಹಾಗೆ ರಚೀನಾ ಮತ್ತು ಡ್ಯಾನಿಯಲ್ ಅವರ ಕುಟುಂಬದವರು, ಹಾಗೆ ಅಲ್ಸೀರಾ ಮತ್ತು ರಾಯನ್ ಕುಟುಂಬದವರು, ಹಾಗೆ ನಮ್ಮ ಪಕ್ಕದಲ್ಲೇ ಇರುವಂಥ ರಾಜೇಂದ್ರನ್ ಅವರ ಕುಟುಂಬದವರು, ಆಂಡ್ರೂ ಇವರು ಫ್ರಾನ್ಸಿಸ್ ದೇವರ ಪ್ರಧಾನಾಲಯದಿಂದ, ಹಾಗೆ ಈ ದಿನದ ಎಲ್ಲ ರೀತಿಯ ತಯಾರಿಗಳಲ್ಲಿ ನನಗೆ ಸಹಕಾರ ಕೊಟ್ಟಿದ್ದು ಮೊದಲಿಗೆ ಫ್ರಾನ್ಸಿಸ್ ದೇವಿಯರ್ ಪ್ರಧಾನಾಲಯದ ಗಾಯನದವರು. ನಾನು ಈ ರೀತಿ ಈ ದಿನಕ್ಕೆ ನೀವೇ ಹಾಡಬೇಕು ಅಂತ ಕೇಳಿಕೊಂಡಾಗ ಅವರು ಮರೇನಪಳ್ಳಿ ಹಬ್ಬನೆಲ್ಲ ಬಿಟ್ಟು ಇಲ್ಲಿ ಬಂದಿದ್ದಾರೆ. ಅವರ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ. ಅವರಿಗೆ ನನ್ನ ತುಂಬ ಧನ್ಯವಾದಗಳು. ಹಾಗೆಯೇ ನಮಗೆ ಲೈಟಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಕುಮಾರ್ ಅವರು, ಹೂವಿನ ಅಲಂಕಾರವನ್ನು ಮಾಡಿಕೊಟ್ಟವರು ಸುಪ್ರೀತ್ ಮತ್ತು ಅವರ ತಂಡದವರು, ಹಾಗೆಯೇ ಇಲ್ಲಿ ಆಗು ಹೋಗುಗಳನ್ನು ನೋಡಿಕೊಳ್ಳೋದಕ್ಕೆ ನನಗೆ ಸಹಕರಿಸಿದ್ದು ರಾಜೇಂದ್ರರವರು. ನಾನೇ ಅವರಿಗೆ ಇಲ್ಲಿರುವಂತಹ ಕರ್ಟನ್ಗಳೆಲ್ಲ ಅವರೇ ಹೋಗಿ ಖುದ್ದಾಗಿ ತಗೊಂಡು ಬಂದಿದ್ದು. ಅವರ ಈ ಬೆಂಬಲಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಅವರಿಗೂ ಕೂಡ ಧನ್ಯವಾದಗಳು. ಪ್ರಿಯರೇ, ಹಾಗೂ ನನ್ನ ಈ ಕರೆಗೆ ತಾವೆಲ್ಲರೂ ಬಂದು ಪ್ರೀತಿಯಿಂದ ಆಧರಿಸಿ ಈ ಬಲಿಪೂಜಾ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆಯಲು ಸಹಕರಿಸಿದವರ ನಿಮ್ಮೆಲ್ಲರಿಗೂ, ಬಂದಿರುವಂಥ ಪ್ರತಿಯೊಬ್ಬರಿಗೂ ನಾನು ತುಂಬ ಹೃದಯ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಅಣ್ಣನವರು. ಹಾಗೆಯೇ ಈ ದಿನದ ಶಾಮಿಯಾನವನ್ನು ನಮಗೆ ಒದಗಿಸಿಕೊಟ್ಟವರು ಜೆರಾರ್ಡ್ ಮತ್ತು ಅವರ ಕುಟುಂಬದವರು. ಹಾಗೆ ಇಂದಿನ ಊಟದ ವ್ಯವಸ್ಥೆಯನ್ನು ಕೂಡ ನಮಗೆ ಮಾಡಿಕೊಟ್ಟಿರ್ತಾರೆ ನನ್ನ ಸ್ನೇಹಿತರಾದ ಅನಿಲ್ ಹಾಗೂ ಆನ್ಸಿ ಮತ್ತು ಸ್ಯಾಮ್. ಇವರು ನನ್ನ ಜೊತೆಯಲ್ಲೇ ಇದ್ದು ನನ್ನ ಜೊತೆಯಲ್ಲಿ ಕೆಲಸಗಳನ್ನು ಮಾಡಿಕೊಡ್ತಾ ನನ್ನ ಜೊತೆಯಲ್ಲಿ ಇಲ್ಲೇ 2-3 ದಿನಗಳಿಂದ ಇದ್ದರು. ಅವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ದೇವಾಲಯಕ್ಕೆ ಬರುವಂಥ ದಾರಿಗಳಲ್ಲಿ ನಾನು ಕೆಲವು ಮಾರ್ಗದರ್ಶನಗಳನ್ನು, ಈ ಜಾಗಕ್ಕೆ ಬರಲು ಸ್ವಲ್ಪ ಸೂಚನಾ ಫಲಕಗಳನ್ನು ಕಟ್ಟಲು ಕೇಳಿಕೊಂಡೆ. ನಮ್ಮ ಮೇಗಿನಪಾಳ್ಯ ಯುವಕರು ಅದಕ್ಕೆ ಸಹಕರಿಸಿದ್ದಾರೆ. ಎಲ್ಲ ಮೇಗಿನಪಾಳ್ಯದ ಯುವಕರಿಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದರೊಂದಿಗೆ ನನ್ನ ಧನ್ಯವಾದಗಳನ್ನು ಮುಗಿಸುತ್ತೇನೆ. ದೇವರು ಈ ಕಾರ್ಯವನ್ನು ನನ್ನಿಂದ ಮಾಡಿಸಿದ್ದಾರೆ. ದೇವರಿಗೆ ಸ್ತುತಿಯಾಗಲಿ. ಇನ್ನು ಮುಂದೆ ಈ ಬಲಿಪೂಜಾ ಕೇಂದ್ರದಲ್ಲಿ ದಿನಂಪ್ರತಿ ಪೂಜೆಗಳು ಜರುಗಲಿದೆ. ಈ ಜನರ ಬೇಡಿಕೆಗಳನ್ನು ಅಥವಾ ಅವರಿಗೆ ಬೇಕಾದ ಸಮಯವನ್ನು ನಾವು ನಿಗದಿ ಮಾಡಿ ಆದಷ್ಟು ಬೇಗ
ಒಂದು ಸಮಯವನ್ನು ನಾವು ನಿಗದಿಪಡಿಸಿ ಈ ಬಲಿಪೂಜಾ ಕೇಂದ್ರದಲ್ಲಿ ದಿನಂಪ್ರತಿ ನಾಳೆಯಿಂದ ಬಲಿಪೂಜೆಗಳು ಜರಗಲಿವೆ. ದಯಮಾಡಿ ಇದರಲ್ಲಿ ಬಂದು ಮಾತೆ ಮರಿಯಳ ಸಮಾಧಾನದ ರಾಣಿಯ ಆಶೀರ್ವಾದವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನಿಮ್ಮೆಲ್ಲರಿಗೂ ಈ ಒಂದು ಬಲಿಪೂಜಾ ಕೇಂದ್ರಕ್ಕೆ ಆಹ್ವಾನ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.
ಪವಿತ್ರ ಶಿಲುಬೆಯ ಮೃತರ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.